ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವುದಕ್ಕಾಗಿ ಆಗಮಿಸಿರುವ ಅತ್ಯಂತ ಗೌರವಾನ್ವಿತರಾದ ಶಿವಗಿರಿ ಮಠದ ಶ್ರೀ ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿಯವರು, ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರುವ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಹಾಗೆಯೇ ಚಲನಚಿತ್ರ ನಿರ್ದೇಶಕರಾಗಿರುವ ಡಾಕ್ಟರ್ ರಾಜಶೇಖರ್ ಆರ್ ಕೋಟ್ಯಾನ್ ಅವರು, ನಮ್ಮ ಗೌರವಾನ್ವಿತ ಪ್ರಭಾರ ಕುಲಪತಿಗಳಾದ ಡಾಕ್ಟರ್ ಕಿಶೋರ್ ಕುಮಾರ್ ಸಿ.ಕೆ. ಇವರು, ಕುಲಸಚಿವರಾದ ಪ್ರೊಫೆಸರ್ ಎ.ಎಂ. ಖಾನ್ ಇವರು, ಹಾಗೆಯೇ ನಿರ್ದೇಶಕರಾದ ನಾರಾಯಣ ಗುರು ಅಧ್ಯಯನ ಪೀಠದ ನಿರ್ದೇಶಕರಾದ ಮುದ್ದು ಮೂಡುಬೆಳ್ಳೆ ಮೊದಲಾದ ಎಲ್ಲ ಗಣ್ಯರು ಸಭಾಂಗಣವನ್ನು ಪ್ರವೇಶಿಸ್ತಾ ಇದ್ದಾರೆ. ತೀರ್ಥ ಸ್ವಾಮೀಜಿಯವರು, ಶಿವಗಿರಿ ಮಠ ವರ್ಕಲ ಇವರು ಆಗಮಿಸಿದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿಯವರು, ಕರ್ನಾಟಕ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು, ಹಾಗೆಯೇ ಚಲನಚಿತ್ರ ನಿರ್ದೇಶಕರಾದ ಡಾಕ್ಟರ್ ರಾಜಶೇಖರ್ ಆರ್ ಕೋಟ್ಯಾನ್ ಇವರು ಆಗಮಿಸಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಕಿಶೋರ್ ಕುಮಾರ್ ಸಿ.ಕೆ. ಇವರು ವಹಿಸುವುದಕ್ಕಿದ್ದಾರೆ. ಇವರೆಲ್ಲರನ್ನ ಸನ್ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಎ.ಎಂ. ಖಾನ್ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ನಿರ್ದೇಶಕರಾದ ಮುದ್ದು ಮೂಡುಬೆಳ್ಳೆ ಇವರು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಅತಿಥಿಗಳನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಗೌರವಾನ್ವಿತ ಬಂಧುಗಳೇ, ದೈವತ್ತಿಂಡೆ ಸ್ವೊಂದಂ ನಾಡು, ದೇವರ ಸ್ವಂತ ನಾಡು ಎಂಬ ಖ್ಯಾತಿಗೆ ಪಾತ್ರವಾದ ಕೇರಳ ಒಂದು ಕಾಲದಲ್ಲಿ ಜಾತೀಯತೆ, ಅಸ್ಪೃಶ್ಯತೆಯ ಕತ್ತಲೆಯ ನೆರೆಯೊಳಗೆ ಮುಳುಗಿ ಹೋಗಿದ್ದ ಕಾಲದಲ್ಲಿ ನವಕೇರಳದ ಉದಯ ಸೂರ್ಯನಾಗಿ ಮೂಡಿಬಂದ ಸಂತ, ದಾರ್ಶನಿಕ, ಸಮಾಜ ಸುಧಾರಣೆಯ ಹರಿಕಾರ ಬ್ರಹ್ಮಶ್ರೀ ನಾರಾಯಣ ಗುರು ಇವರು. ಒಂದು ಜಾತಿ ಒಂದು ಮತಂ ಒಂದು ದೈವಂ, ಒಂದು ಜಾತಿ ಒಂದು ಮತ ಒಬ್ಬನೇ ದೇವರು ಎನ್ನುವ ಒಂದು ಸಮಾಜದ ಒಂದು ಧಾರ್ಮಿಕ ಆಶಯವನ್ನು ಮುಂದಿಟ್ಟು ಇಡೀ ಸಮಾಜದಲ್ಲಿರತಕ್ಕಂಥ ಎಲ್ಲ ಭೇದ ಭಾವಗಳನ್ನು ಮೀರಿದ ಒಂದು ಆಶಯವನ್ನು, ಒಂದು ಸಮಾಜವನ್ನು ಕಟ್ಟಬೇಕು ಅನ್ನುವ ಕನಸನ್ನು ಕಂಡವರು, ಅದಕ್ಕೆ ಮಾರ್ಗದರ್ಶನವನ್ನು ಮಾಡಿದ ಗುರುಗಳು. ಅವರ ಹೆಸರಿನಲ್ಲಿ ಕಳೆದ ವರ್ಷ ಜನವರಿಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಕರ್ನಾಟಕ ಸರಕಾರದ ವಿಶೇಷವಾಗಿರತಕ್ಕಂಥ ಕೊಡುಗೆಯ ರೂಪದಲ್ಲಿ ಇಲ್ಲಿ ಅಧ್ಯಯನ ಪೀಠ ಆರಂಭ ಆಯಿತು. ಅಧ್ಯಯನ ಪೀಠ ಹಲವು ನಾರಾಯಣ ಗುರುಗಳ ಸಂದೇಶ ಮತ್ತು ಸಮಾಜಕ್ಕೆ ಒಳಿತನ್ನು ಬಯಸುವ ಅನೇಕ ಚಟುವಟಿಕೆಗಳ ಮೂಲಕ ತನ್ನನ್ನು ಕಳೆದ ಕೆಲವು ಕಾರ್ಯಕ್ರಮಗಳ ಮೂಲಕ ಅದು ರೂಪಿಸ್ತಾ ಬರ್ತಾ ಇದೆ. ಅಂತಹ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವು ಅಮೃತ ಸೋಮೇಶ್ವರ ಅವರು ರಚಿಸಿದ ಗುರು ನಾರಾಯಣ ಗುರುಗಳನ್ನು ಉದ್ದೇಶಿಸಿರುವ ಒಂದು ಹಾಡಿನ ಜೊತೆಗೆ ಆರಂಭಿಸ್ತಾ ಇದ್ದೇವೆ. ಹಾಡುವುದಕ್ಕಾಗಿ ನಮ್ಮ ಜೊತೆಗಿದ್ದಾರೆ ಗಾಯಕಿ ಶ್ರೀವಾಣಿ ಕಾಕುಂಜೆ ಇವರು. ಹೃದಯದೇ ಗುಲದೊಂದು ಕದ ತೆರೆದು ಕಾದಿಹೆನು, ಮುದದಿಂದ ನೀ ಬಂದು ನೆಲೆಸು ಗುರುವರನೇ, ಮುದದಿಂದ ನೀ ಬಂದು ನೆಲೆಸು ಗುರುವರನೇ. ಬದುಕು ಬರಡಾದುಪುದು ನೀನೊಲಿದು ಬಾರದಿರೆ, ಸದಮಲಾತ್ಮಕ ದಿವ್ಯ ಸನ್ನಿಧಿಯ ತೋರೋ, ಸದಮಲಾತ್ಮಕ ದಿವ್ಯ ಸನ್ನಿಧಿಯ ತೋರೋ. ನಾನೊಂದು ಕಿರುಬಿಂದು ನೀನು ಕರುಣಾ ಸಿಂಧು, ದೀನವತ್ಸಲ ಜ್ಞಾನ ಮಾರ್ಗ ದೀಪ. ಏನನರಿವೆನು ನಾನು ಆನಂದ ನಿಧಿ ನೀನು, ನೀನು ಕೈ ಹಿಡಿದೆನ್ನ ನಡೆಸು ಶ್ರೀ ಗುರುವೇ, ನೀನು ಕೈ ಹಿಡಿದೆನ್ನ ನಡೆಸು ಶ್ರೀ ಗುರುವೇ. ದೀಪವನು ಹಚ್ಚುವೆನು ಜ್ಯೋತಿ ರೂಪನೆ ನಿನಗೆ, ಈ ಪುಟ್ಟ ಗುಡಿಯೊಳಗೆ ನಗುತ್ತ ನೆಲೆಸು.
ಪಾಪಗಳನ್ನೆಲ್ಲವನು ಪರಿಹರಿಸಿ ಶಾಂತಿಯ ಸೋಪಾನ ತೋರಿಸೈ ಸೋಹಂತ ರೂಪ. ಹೃದಯ ದೇಗುಲದೊಂದು ಕದ ತೆರೆದು ಕಾದಿಹೆನು, ಮುದದಿಂದ ನೀ ಬಂದು ನೆಲೆಸು ಗುರುವರನೇ. 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 ಹಾಡಿಗೆ ಸುಶ್ರಾವ್ಯವಾಗಿ ಕಂಠ ಜೋಡಿಸಿದ ಶಿವಾಣಿ ಕಾಕುಂಜೆಯವರಿಗೆ ವಂದನೆಗಳು. ಇದೀಗ ಆಗಮಿಸಿದ ಅತಿಥಿಗಳನ್ನು ಬರಮಾಡಿಕೊಳ್ಳುವುದಕ್ಕಿದ್ದಾರೆ ಸನ್ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಎಂ ಖಾನ್ ಇವರು. ಇತ್ತೀಚೆಗೆ ತಾನೇ ಕುಲಸಚಿವರಾಗಿ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಮತ್ತು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಮೊದಲು ಇಲ್ಲಿ ಪ್ರಾಧ್ಯಾಪಕರಾಗಿ, ಇಲ್ಲಿ ಪರೀಕ್ಷಾಂಗ ಕುಲಸಚಿವರಾಗಿ ಹಾಗೂ ಅನ್ಯಾನ್ಯ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಈ ವಿಶ್ವವಿದ್ಯಾನಿಲಯದ ಘನತೆ ಗೌರವವನ್ನು ಹೆಚ್ಚಿಸಿದ ಸನ್ಮಾನ್ಯ ಪ್ರೊಫೆಸರ್ ಎಂ ಖಾನ್ ಇವರು ಇದೀಗ ಆಗಮಿಸಿದ ಅತಿಥಿಗಳನ್ನು ಬರಮಾಡಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಶ್ರೀ ನಾರಾಯಣ್ ಗುರುಜಿಯವರ ಅಧ್ಯಯನ ಪೀಠದಡಿಯಲ್ಲಿ ಇವತ್ತು ಇಲ್ಲಿ ನಡೀತಾ ಇರುವ ಬ್ರಹ್ಮಶ್ರೀ ನಾರಾಯಣ್ ಗುರು ಜಯಂತಿ 2018 ಸಮಾರಂಭಕ್ಕೆ ತಮಗೆಲ್ಲರೂ ಆತ್ಮೀಯವಾಗಿ ನಾನು ಸ್ವಾಗತಿಸಲಿಕ್ಕೆ ಇಚ್ಛಿಸ್ತೇನೆ. ಮೊದಲನೇದಾಗಿ ನಮ್ಮೊಡನೆ ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿಯವರಿದ್ದಾರೆ, ಶಿವಗಿರಿ ಮಠದವರು. ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ತಮ್ಮ ಆಶೀರ್ವಾದವನ್ನು ಕೊಡಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೆ ಸೇರಿದವರೆಲ್ಲರ ಪರವಾಗಿ ಮತ್ತು ವಿಶ್ವವಿದ್ಯಾಲಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಎಲ್ಲರ ಜೊತೆ ಸಮಾನತೆಯಿಂದ ನಡೆಯುವ ಒಂದು ಜೆಂಟಲ್ಮೆನ್ ಪೊಲಿಟಿಷಿಯನ್ ಅಂತ ಹೇಳ್ಬೋದಾದ ಸರಳ ಜೀವಿಯಾದ ಶ್ರೀ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ, ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಹಾಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಜೊತೆ ಡಾಕ್ಟರ್ ರಾಜಶೇಖರ್ ಕೋಟ್ಯಾನವರಿದ್ದಾರೆ, ಚಲನಚಿತ್ರ ನಟರು, KPCC ಸೆಕ್ರೆಟರಿ ಕೂಡ ಆಗಿದ್ದಾರೆ. ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ನಾನು ಹೃತ್ಪೂರ್ವಕದ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ವಿಶ್ವವಿದ್ಯಾನಿಲಯದ ಪ್ರಭಾರ ಕುಲಪತಿಗಳಾದ ಡಾಕ್ಟರ್ ಕಿಶೋರ್ ಕುಮಾರ್ CK ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಸೇರಿದವರೆಲ್ಲರ ಪರವಾಗಿ ನಾನು ನಮ್ಮ ಮಾನ್ಯ ಕುಲಪತಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಬ್ರಹ್ಮಶ್ರೀ ನಾರಾಯಣ್ ಗುರು ಪೀಠದ ಸಂಯೋಜಕರಾದ ಮುದ್ದು ಮೇಡ್ಬೆಳೆ ಅವರಿದ್ದಾರೆ, ಅವ್ರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. 2017 ಜನವರಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಬಂದು ನಮ್ಮಲ್ಲಿ ನಾರಾಯಣ್ ಗುರು ಪೀಠವನ್ನು ಉದ್ಘಾಟಿಸಿದರು. ಆ ಉದ್ಘಾಟನೆಗೆ ಆ ಬ್ರಹ್ಮಶ್ರೀ ನಾರಾಯಣ್ ಗುರು ಪೀಠ ಇಲ್ಲಿ ಬರಲಿಕ್ಕೆ ಕಾರಣಕರ್ತರಾದ ಅಂದಿನ ಸಿಂಡಿಕೇಟ್ ಸದಸ್ಯರು ಶ್ರೀ ವಿಜಯ್ ಕುಮಾರ್ ಸೊರ್ಕೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಅತಿಥಿಗಳು, ಆಹ್ವಾನಿತರು ಎಲ್ಲರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ತುಂಬ ಶ್ರಮವನ್ನು ಪಟ್ಟಿದ್ದಾರೆ ನಮ್ಮ ಉಪಕುಲಸಚಿವರಾದ ಶ್ರೀ ಪ್ರಭಾಕರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಕೂಡ. ಹಾಗೆ ವಿಶೇಷಾಧಿಕಾರಿಯಾದ ಡಾಕ್ಟರ್ ನಾಗಪ್ಪಗೌಡ ಅವರು ಮತ್ತು ನೆರೆದಿರುವ ಎಲ್ಲ ಪ್ರಾಧ್ಯಾಪಕರ ಮಿತ್ರರು, ಆಹ್ವಾನಿತರು, ವಿದ್ಯಾರ್ಥಿ ಮಿತ್ರರು ಎಲ್ಲರಿಗೂ ಈ ಸಮಾರಂಭಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ಸ್ವಾಗತ, ನಮಸ್ಕಾರ, ವಂದನೆಗಳು ಸರ್. ಇದೀಗ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ಚಟುವಟಿಕೆಗಳ ಕುರಿತು ಹಾಗೂ ಈ ಕಾರ್ಯಕ್ರಮದ ಪ್ರಸ್ತುತತೆಯ ಕುರಿತು ಕೆಲವು ಮಾತುಗಳನ್ನು ಆಡುವುದಕ್ಕಿದ್ದಾರೆ ನಿರ್ದೇಶಕರಾದ ಶ್ರೀ ಮುದ್ದು ಮೂಡುಬೆಳ್ಳೆ ಅವರು. ಈಗಾಗಲೇ ಅವರು ತಮ್ಮ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ, ಬರವಣಿಗೆಯ ಮೂಲಕ ಮತ್ತು ಆಕಾಶವಾಣಿಯ
ಬಹಳ ಮಧುರಪೂರ್ಣವಾದ ಉದ್ಘೋಷಣೆಯ ಮೂಲಕ ಚಿರಪರಿಚಿತರಾದವರು. ಇದೀಗ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಶ್ರೀ ಮುದ್ದು ಮೂಡುಬೆಳ್ಳೆ ಇವರು. ಕುಲಪತಿಯವರೇ, ಇವತ್ತಿನ ಆಶೀರ್ವಚನ ನೀಡುವುದಕ್ಕಾಗಿ ದೂರದ ವರ್ಕಳದ ಶಿವಗಿರಿಯಿಂದ ಬಂದಿರುವಂತಹ ಸ್ವಾಮೀಜಿಯವರೇ, ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ಡಾಕ್ಟರ್ ರಾಜಶೇಖರ್ ಆರ್ ಕೋಟಿಯನ್ ಅವರೇ, ನಮ್ಮ ಪ್ರೀತಿಯ ಕುಲಸಚಿವರಾದ ಖಾನ್ ಅವರೇ, ಹಾಗೆ ನಮ್ಮೆದುರಿಗೆ ಕುಳಿತಿರುವಂತಹ ವಿಶ್ವವಿದ್ಯಾನಿಲಯದ ವಿವಿಧ ಅಧಿಕಾರಿಗಳು ಮತ್ತು ವಿವಿಧ ನಿಕಾಯಗಳ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಮುಖ್ಯವಾಗಿ ವಿದ್ಯಾರ್ಥಿಗಳು, ಕಾರಣಾಂತರಗಳಿಂದ ಸಂಖ್ಯೆ ಕಡಿಮೆ ಆಗಿರ್ಬೋದು, ಬರ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ತೇವೆ. ಮಾಧ್ಯಮದ ಬಂಧುಗಳು ಮತ್ತು ನಮ್ಮ ಸಲಹಾ ಸಮಿತಿಯ ಸದಸ್ಯರು, ಮಾಜಿ ಸಿಂಡಿಕೇಟ್ ಸದಸ್ಯರು, BM ರೋಹಿಣಿಯವರು ಕೂಡ ನಮ್ಮ ಸಲಹಾ ಸಮಿತಿಯ ಸದಸ್ಯರು, ಅವರು ಕೂಡ ಬಂದಿದ್ದಾರೆ. ಹಾಗೆ ಆತ್ಮೀಯ ಮಿತ್ರರೇ, ಕುಲಸಚಿವರು ಸ್ವಾಗತದಲ್ಲಿ ಹೇಳಿ ಉಳಿದಂಥ ವಿಚಾರಗಳೇನಿದ್ರೆ ಸ್ವಲ್ಪ ಅದರಲ್ಲಿ ನಾನು ಪೀಠದ ಪರಿಚಯವನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ವರ್ಷ 1.5 ವರ್ಷದ ಹಿಂದೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಕೂಡ ಆರಂಭ ಆಯಿತು. ಅನೇಕರ ಆಶೋತ್ತರಗಳ ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಈ ಪೀಠವನ್ನು ಆರಂಭ ಮಾಡಿತು. ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಈ ಪೀಠವನ್ನು ಉದ್ಘಾಟಿಸಿದ್ದು ನಮ್ಮೆಲ್ಲರ ಭಾಗ್ಯ. ಹಾಗೆ 1.5 ವರ್ಷದ ಹಿಂದೆ ಜನ್ಮ ತಾಳಿದಂಥ ಈ ಪೀಠ ಪ್ರಾರಂಭಿಕ ಹೆಜ್ಜೆಗಳನ್ನು ನಡೆಸ್ತಾ ಮುಂದುವರಿತಾ ಇದೆ. ನಾರಾಯಣ ಗುರುಗಳು ತಮ್ಮೆಲ್ಲರಿಗೆ ತಿಳಿದ ಹಾಗೆ 19ನೇ ಶತಮಾನದ ಕೇರಳದ ಸಂತ ಹಾಗೂ ಸಮಾಜ ಸುಧಾರಕರು. ಅವರು ಸಂತರೂ ಹೌದು, ಸಮಾಜ ಸುಧಾರಕರೂ ಹೌದು. ತನ್ನ ವಿಶಾಲವಾದ ಅಧ್ಯಯನ, ಧ್ಯಾನ, ತಪಸ್ಸು, ಜ್ಞಾನ ಸಂಪಾದನೆ ಇದೆಲ್ಲವನ್ನು ಕೂಡ ಅವರು ಆ ಮೇಲಕ್ಕೆ ಧಾರ್ಮಿಕತೆಯ ಮೂಲಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಎತ್ತರವನ್ನು ಎತ್ತರಿಸಲಿಕ್ಕೆ ಸುಮಾರು 4 ದಶಕಗಳ ಕಾಲ ಹೋರಾಡಿ ಅದರಲ್ಲಿ ಸಾರ್ಥಕತೆಯನ್ನು, ಒಳ್ಳೆಯ ಫಲಿತಾಂಶವನ್ನು ಗಳಿಸಿ ಸುಮಾರು ಲಕ್ಷಾಂತರ ಮಂದಿಯ ಬದುಕಿನಲ್ಲಿ, ಮುಖ್ಯವಾಗಿ ಸಾಮಾಜಿಕ ಅಸಮಾನತೆ ಇದ್ದಂತಹ ಕಾಲದಲ್ಲಿ ಸಮಾಜವನ್ನು ಎತ್ತರಿಸಿದಂತಹ ಮಹಾನುಭಾವರು. ಅವರ ತತ್ವ ಸಂದೇಶಗಳು ಮುಖ್ಯವಾಗಿ ಮಾನವ ಸಹೋದರತೆ ಮತ್ತು ಮನುಷ್ಯನ ಆತ್ಮವಿಶ್ವಾಸ, ಶೈಕ್ಷಣಿಕ ಸಾಧನೆ ಮತ್ತು ಸ್ತ್ರೀ ಉನ್ನತೀಕರಣ, ಈ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ತಿಳಿಯುವ ಅವಶ್ಯಕತೆ ಇದೆ. ಸಾಕಷ್ಟು ಜನ, ಸುಮಾರು 150ರಷ್ಟು ಟೈಟಲ್ನ ಅವರ ಪುಸ್ತಕಗಳು ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿವೆ, ಅವರ ಕುರಿತಾದ ಪುಸ್ತಕಗಳು ಬಂದಿವೆ. ಅವರ ಸುಮಾರು 25ಕ್ಕೂ ಹೆಚ್ಚು ಜನ ಅವರ ಬಗ್ಗೆ PhD ಅಧ್ಯಯನ ಮಾಡಿದ್ದಾರೆ. ಈಗಲೂ ಕರ್ನಾಟಕದಲ್ಲೂ 3 ಜನ ಅಧ್ಯಯನ ಮಾಡ್ತಾ ಇದ್ದಾರೆ. ಈಗಾಗಲೇ 2 ಜನ PhD ಅಧ್ಯಯನ, ಕಂಪ್ಯಾರಿಟಿವ್ ಸ್ಟಡೀಸ್ ಮುಗಿಸಿದ್ದಾರೆ. ಇನ್ನೂ ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ ನಾರಾಯಣ ಗುರುಗಳ ಬಗ್ಗೆ. ಹಾಗೆ ನಾರಾಯಣ ಗುರುಗಳ ತತ್ವ ಸಂದೇಶಗಳನ್ನು ಇನ್ನಷ್ಟು ಅಧ್ಯಯನ ಮಾಡುವುದು ಮತ್ತು ಸಂಶೋಧನೆಗೆ ವ್ಯವಸ್ಥೆಗಳನ್ನು ಮುಂದುವರಿಸುವಂಥದ್ದು, ಹಾಗೆ ವಿವಿಧ ರೀತಿಯ ಸೌಲಭ್ಯಗಳನ್ನು ಮಾಡುವಂಥದ್ದು, ವಿದ್ಯಾರ್ಥಿಗಳಿಗೆ, ಕಲಿಯುವವರಿಗೆ ಹಾಗೂ ಸಮಾಜದಲ್ಲಿ ಈ ಒಂದು ನಾರಾಯಣ ಗುರುಗಳ ಚಳುವಳಿಯ ಆ ಒಂದು ಸತ್ವವನ್ನು ಮುಂದುವರಿಸುವಂಥದ್ದು ಎಲ್ಲ ಸಮಕಾಲೀನವಾಗಿ ಕೂಡ ಮತ್ತು ಮುಂದಕ್ಕೆ ಕೂಡ ಅವರ ತತ್ವ ಸಂದೇಶಗಳು ಹೆಚ್ಚು ಪ್ರಸ್ತುತ ಆಗಿವೆ. ಅದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಈ ಉದ್ದೇಶದಿಂದ ಪ್ರಾರಂಭ ಮಾಡಿರುವಂಥ ನಾರಾಯಣ ಗುರು ಅಧ್ಯಯನ ಪೀಠ, ಹಾಗೆ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು ಪೀಠಗಳಿವೆ. ಎಲ್ಲರೂ ಕೂಡ ಎಲ್ಲ ಪೀಠಗಳು ಜೊತೆಯಲ್ಲಿ ಸೇರಿಕೊಂಡು ಸಹೋದರತೆಯ ಭಾವದಲ್ಲಿ ಈ ಪೀಠಗಳ ಕೆಲಸಗಳು ನಡೀತಾ ಇವೆ. ನಾರಾಯಣ ಗುರುಗಳ ಅಧ್ಯಯನ ಪೀಠ ಕೂಡ ಕಳೆದ 1.5 ವರ್ಷದಿಂದ ಕೆಲವೊಂದು ಯೋಜನೆಗಳನ್ನು ಹಾಕಿಕೊಂಡಿದೆ. ಈ ಒಂದು ಜಿಲ್ಲೆ ಮತ್ತು ಹೊರ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ವಿವಿಧ ಶಿಕ್ಷಣ ಸಂಸ್ಥೆಗಳು ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಾರಾಯಣ ಗುರು ಜೀವನದ ಅರಿವು, ಅವರ ಸಾಧನೆಯ ಅರಿವು, ದರ್ಶನ ಎನ್ನುವಂತಹ ಶೀರ್ಷಿಕೆಯಲ್ಲಿ ವಿಶೇಷ ತಜ್ಞರಿಂದ ವಿಶೇಷ ಉಪನ್ಯಾಸ ಮಾಲಿಕೆಗಳನ್ನು ಮಾಡುವಂಥದ್ದು. ಈ ಒಂದು ಕಳೆದ ವರ್ಷದಲ್ಲಿ ಸುಮಾರು 14ರಷ್ಟು ಕಾರ್ಯಕ್ರಮಗಳು ನಡೆದಿವೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ 1-2 ದಿನಗಳ ಕಾಲ ಹೀಗೆ ಇಂತಹ ಕಾರ್ಯಕ್ರಮಗಳು ನಡೆದಿವೆ. ಇದರ ಜೊತೆಗೆ ಸಮಾಜದಲ್ಲಿ ಈ ನಾರಾಯಣ ಗುರುಗಳ ತತ್ವ ಸಂದೇಶಗಳು ಪ್ರಸಾರ ಆಗುವುದಕ್ಕೆ
ಬೇಕಾದ ಕಾರ್ಯಕ್ರಮಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವ ಹಂಬಲವು ಕೂಡ ಇದೆ. ಇದರ ಜೊತೆಗೆ ಗುರುಗಳ ವಿಚಾರವಾಗಿ ವಿಶೇಷ ಅಧ್ಯಯನ, ಸಂಶೋಧನೆ ಮತ್ತು ಈ ಕುರಿತಾಗಿ ಗ್ರಂಥಾಲಯ ಮತ್ತು ವಸ್ತು ಸಂಗ್ರಹಾಲಯ, ಥೀಮ್ ಪಾರ್ಕ್ ಮಾದರಿಯಲ್ಲಿ ಕೆಲವು ವ್ಯವಸ್ಥೆಗಳು ಮಾಡಿಕೊಂಡು ಮತ್ತಷ್ಟು ಈ ಸಂಸ್ಥೆಯನ್ನು ಬೆಳೆಸುವಂಥ ಉದ್ದೇಶ ಕೂಡ ಇದೆ. ಸ್ವಂತ ಕಟ್ಟಡದ ಸರ್ಕಾರ ಮತ್ತು ದಾನಿಗಳ ನೆರವಿನಿಂದ ಸ್ವಂತ ಕಟ್ಟಡವನ್ನು ಹೊಂದಿಕೊಂಡು ಈ ಎಲ್ಲ ಸೌಲಭ್ಯಗಳಿರುವ ಹಾಗೆ ಮಾಡಬೇಕು, ಈ ಕೇಂದ್ರವನ್ನು ವಿಸ್ತರಿಸಬೇಕು ಅನ್ನುವಂಥ ಆಶಯ ಕೂಡ ಇದೆ ನಮಗೆ. ಇದಕ್ಕೆ ಸರ್ಕಾರದಿಂದ ಬಂದಿರುವಂತಹ ಒಂದು ಇನ್ನೂ ಬಾಕಿ ಇರುವಂತಹದ್ದಿದೆ. ಬಂದಿರುವಂತಹ ಮೊತ್ತದಲ್ಲಿ 1 ಕೋಟಿಯಲ್ಲಿ ಅದರ ಬಡ್ಡಿಯ ಅದರ ಮೊತ್ತದಿಂದ ಈ ಕಾರ್ಯಗಳು ನಡೀತಾ ಇವೆ. ಇನ್ನಷ್ಟು ವಿಸ್ತರಣೆಗಾಗಿ ಈ ಬಾಕಿ ಇರುವಂತಹ ಸರ್ಕಾರದಿಂದ ಬಾಕಿ ಇರುವಂತಹ ಹಣ ಕೂಡ ಬರಬೇಕು. ಹಾಗೆ ಬೇರೆ ಆರ್ಥಿಕ ಬೇರೆ ಬೇರೆ ರೀತಿಯ ಬೆಂಬಲಗಳು ಕೂಡ ಬೇಕಾಗ್ತದೆ. ಹೀಗೆ ಆದರೆ ಇನ್ನಷ್ಟು ಇದರ ಕೆಲಸಗಳು ವಿಸ್ತರಿಸುವುದಕ್ಕೆ ಸಾಧ್ಯ ಆಗ್ತದೆ. ವಿಶ್ವವಿದ್ಯಾನಿಲಯದ ದೃಷ್ಟಿಕೋನದ ಕೆಲಸಗಳು ಇನ್ನಷ್ಟು ಮುಂದುವರಿಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ನಾರಾಯಣ ಗುರುಗಳ ಜಯಂತಿ ಇದು ನಾವು ಕಳೆದ ವರ್ಷವೂ ಆಚರಣೆ ಯೂನಿವರ್ಸಿಟಿಯಲ್ಲಿ ಮಾಡಿದೆವು. ಹಾಗೆ ಈ ದಿವಸ ಕೆಲವಾರು ಅತಿಥಿಗಳ ಬರುವ ಅನುಕೂಲತೆಗೆ ಕಾರಣಕ್ಕಾಗಿ ಇವತ್ತು ನಾವು ಇಲ್ಲಿ ಯೂನಿವರ್ಸಿಟಿಯಲ್ಲಿ ನಾರಾಯಣ ಗುರು ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ ಆಚರಿಸುವಂತಹ ಸಂದರ್ಭದಲ್ಲಿ ಇದಕ್ಕೆಲ್ಲ ನೆರವು ನೀಡಿದಂತಹ ವಿಶ್ವವಿದ್ಯಾಲಯ ಕುಲಪತಿಗಳಾಗಿರ್ಬೋದು, ರಿಜಿಸ್ಟ್ರಾರ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಇಲ್ಲಿಗೆ ಕೃಪೆ ಇಟ್ಟು ಅವರ ಪ್ರೀತಿ ಇಟ್ಟು ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ಈಗಾಗಲೇ ನಮ್ಮ ಕುಲಸಚಿವರು ಸ್ವಾಗತಿಸಿದ್ದಾರೆ. ನಾನು ಕೂಡ ಇದರ ಬಗ್ಗೆ ಕೃತಜ್ಞತೆಯನ್ನು ಹೇಳ್ತಾ, ಬಂದಿರುವ ನಿಮ್ಮೆಲ್ಲರಿಗೆ ನಮ್ಮ ಪೀಠದ ಸಂಕ್ಷಿಪ್ತ ಪರಿಚಯವನ್ನು ಇಷ್ಟೇ ಹೇಳ್ತಾ, ಮುಂದಕ್ಕೂ ನಿಮ್ಮ ಸಹಕಾರ ಬೇಕು ಅಂತ ಅಪೇಕ್ಷೆ ಮಾಡ್ತಾ ನನ್ನ 1-2 ಪ್ರಸ್ತಾವನೆಯ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪುಣ್ಯವಶಾತ್ ನಮ್ಮದು ವಿಶೇಷ ಅತಿಥಿಗಳು ಪರಮ ಪೂಜ್ಯರು ಆಗಮಿಸಿದ್ದಾರೆ. ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿಯವರು. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಇದೀಗ ತುಳಸಿ ಹಾರವನ್ನು ಹಾಕಿ ಹಣ್ಣು ಹಂಪಲುಗಳನ್ನಿತ್ತು ಬರಮಾಡಿಕೊಳ್ಬೇಕು ಅಂತ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಕಿಶೋರ್ ಕುಮಾರ್ CK ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವರ್ಕಲದ ಶಿವಗಿರಿ ಮಠದ ಸನ್ಮಾನ್ಯ ಶ್ರೀ ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿಯವರಿಗೆ ವಿಶ್ವವಿದ್ಯಾನಿಲಯದ ಅತ್ಯಂತ ಗೌರವದ ಹಾರ ಮತ್ತು ಕಾಣಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರಿಯವರು. ಅವರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ನಮ್ಮ ಗೌರವವನ್ನು ಸಮರ್ಪಿಸಬೇಕು ಅಂತ ಕುಲಪತಿಗಳಾದ ಡಾಕ್ಟರ್ ಕಿಶೋರ್ ಕುಮಾರ್ CK ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಕಿಶೋರ್ ಕುಮಾರ್ CK ಇವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಮುಖ್ಯ ಅತಿಥಿಗಳಾದ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆಗಿರುವ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಡಾಕ್ಟರ್ ರಾಜಶೇಖರ್ R. ಕೋಟ್ಯಾನ್ ಅವರು. ಅವರಿಗೂ ಕೂಡ ಸನ್ಮಾನ್ಯ ಅಧ್ಯಕ್ಷರು ಪುಷ್ಪಗುಚ್ಛವನ್ನು ನೀಡಿ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕುಲಸಚಿವರಾದ ಪ್ರೊಫೆಸರ್ AM ಖಾನ್ ಇವರು ಇವತ್ತಿನ ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ ಕಿಶೋರ್ ಕುಮಾರ್ CK ಇವರಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು. ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ ಕಿಶೋರ್ ಕುಮಾರ್ CK ಇವರಿಗೆ, ಕುಲಸಚಿವರಾದ ಪ್ರೊಫೆಸರ್ AM ಖಾನ್ ಇವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಮುದ್ದು ಮೂಡುಬೆಳ್ಳೆ ಇವರು. ವರ್ಕಲ ಬೆಟ್ಟಗಳನ್ನು ಶಿವಗಿರಿ ಅಂತ ನಾವು ಗೌರವದಿಂದ ಕರೀತೇವೆ. ದಕ್ಷಿಣದ ಕಾಶಿ ಅಂತಲೇ ಪ್ರಸಿದ್ಧವಾದದ್ದು. 1904ರಲ್ಲಿ ಇಲ್ಲಿ ಧಾರ್ಮಿಕ ಮಠ ಸ್ಥಾಪನೆ ಆಯಿತು. ಆ ಬಳಿಕ SNDP ಸ್ಥಾಪನೆಯಾದ 18 ವರ್ಷಗಳ ನಂತರ ಅಲ್ಲಿ ಶಾರದಾ ದೇವಸ್ಥಾನ ಆರಂಭ ಆಯಿತು. ಈ ಶಿವಗಿರಿಯಲ್ಲಿ ತಮ್ಮ ಧಾರ್ಮಿಕ ಕೈಂಕರ್ಯವನ್ನು ಕಳೆದ ಹಲವು ವರ್ಷಗಳಿಂದ ನಡೆಸ್ತಾ ಬಂದವರು ಸ್ವಾಮಿ ಸತ್ಯಾನಂದ ತೀರ್ಥರು. ಪೂರ್ವಾಶ್ರಮದಲ್ಲಿ ಮಂಗಳೂರು ತಾಲೂಕು ಹಳೆಯಂಗಡಿಯ ಸರಸು ಶೇಷಕುಮಾರ್ ದಂಪತಿಯ ಸುಪುತ್ರರಾಗಿ, ಪೂರ್ವಾಶ್ರಮದಲ್ಲಿ ಶಿವಾನಂದ ಎಂಬ ಹೆಸರಿನಿಂದ
1965ರಲ್ಲಿ ಇವರು ಜನಿಸಿದವರು. ಬಾಲ್ಯದಿಂದಲೇ ಭಜನೆ ಪೂಜಾದಿಗಳ ಧಾರ್ಮಿಕ ಚಿಂತನೆಗಳೊಂದಿಗೆ ಶಿಕ್ಷಣವನ್ನು ಪಡೆದರು. ಶಿಕ್ಷಣವನ್ನು ಪಡೆದ ಬಳಿಕ ಮುಂಬೈ ಮುಂತಾದ ಪ್ರದೇಶಗಳಲ್ಲಿ ಕೆಲಕಾಲ ನೌಕರಿಯನ್ನು ನಿರ್ವಹಿಸಿ 1992ರಲ್ಲಿ ಯಾತ್ರಾರ್ಥಿಯಾಗಿ ಶಿವಗಿರಿಗೆ ಹೋದವರು. ಅಲ್ಲಿಯ ಬಗ್ಗೆ ಆಕರ್ಷಿತರಾಗಿ ಆ ಬಳಿಕ 2 ವರ್ಷಗಳ ನಂತರ ಶಿವಗಿರಿಗೆ ಹೋಗಿ ಶಿವಗಿರಿ ಬ್ರಹ್ಮವಿದ್ಯಾಲಯದಲ್ಲಿ ಬ್ರಹ್ಮಚಾರಿಯಾಗಿ ಸೇರಿಕೊಂಡು ಧಾರ್ಮಿಕ ಅಭ್ಯಾಸವನ್ನು ನಡೆಸಿದವರು. 1996ರಲ್ಲಿ ಪ್ರಕಾಶಾನಂದ ಸ್ವಾಮೀಜಿಯವರಿಂದ ದೀಕ್ಷೆ ಪಡೆದು ಸ್ವಾಮಿ ಸತ್ಯಾನಂದ ತೀರ್ಥರೆಂಬ ಅಭಿಧಾನವನ್ನು ಪಡೆದವರು. ಕಾಶಿ, ಋಷಿಕೇಶ, ಅಯೋಧ್ಯೆ, ಹರಿದ್ವಾರ ಮತ್ತಿತರ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಮರುತ್ವ ಮಲೆಯ ಶ್ರೀ ನಾರಾಯಣಗುರು ಆಶ್ರಮದಲ್ಲಿ 2 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಕೆಲವು ವರ್ಷ ಕೊಲ್ಲಂ ಆಶ್ರಮದ ಮೇಲ್ವಿಚಾರಣೆಯಲ್ಲಿಯೂ ಶ್ರೀಗಳು ಇದ್ದರು. ಈಗ ಶ್ರೀ ನಾರಾಯಣ ಗುರುಗಳ ಮಹಾಸಮಾಧಿ ಮಂದಿರದಲ್ಲಿ ಪೂಜಾ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕ ಮತ್ತು ಮುಂಬೈ ಮತ್ತಿತರ ಕಡೆಗಳಿಂದ ಶಿವಗಿರಿಗೆ ಬರುವ ಯಾತ್ರಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಾರಾಯಣ ಗುರುಗಳ ಕಾರ್ಯಕ್ಷೇತ್ರಗಳ ಬಗ್ಗೆ ವಿಪುಲ ಮಾಹಿತಿಗಳುಳ್ಳ ವಿದ್ವಾಂಸರು, ಅಧ್ಯಯನಶೀಲರು ಹಾಗೂ ಧಾರ್ಮಿಕ ಗುರುಗಳು ಆಗಿರುವ ಸ್ವಾಮಿ ಸತ್ಯಾನಂದ ತೀರ್ಥರು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಗುರು ನಾರಾಯಣ ಗುರುಗಳು ದೇವಾಲಯದ ಬಾಗಿಲು ದಲಿತರಿಗೆ ಮುಚ್ಚಿದಾಗ ಅವರಿಗೆ ಅರಿವಿನ ಬೆಳಕಿನ ದೇವಾಲಯದ ಬಾಗಿಲನ್ನು ತೆರೆದವರು. ಇದನ್ನು ಸಾಂಕೇತಿಸುವ ಹಾಗೆ ಇದೀಗ ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಸನ್ಮಾನ್ಯ ಸ್ವಾಮೀಜಿಯವರಲ್ಲಿ ಮತ್ತು ಸಮಾರಂಭದಲ್ಲಿರುವ ಅತಿಥಿಗಳಲ್ಲಿ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ವಿದ್ಯೆಯನ್ನು, ಜ್ಞಾನವನ್ನು ಬೆಳಕು ಎಂದು ಭಾವಿಸಿದ್ದ ದಲಿತ ಸಮುದಾಯದಿಂದ ಬಂದರೂ ಸಂಸ್ಕೃತದ ಜ್ಞಾನವನ್ನು ಆಳವಾಗಿ ತಿಳಿದುಕೊಂಡು ಆ ಬಳಿಕ ಇಡೀ ಧಾರ್ಮಿಕ ಹೊಸ ಸಂಚಲನದ ಆಲೋಚನೆಗಳನ್ನು ಸಮಾಜಕ್ಕೆ ನೀಡಿದ ಬೆಳಕು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರ ದಿವ್ಯ ತೇಜಸ್ಸಿಗೆ ಪ್ರಣಾಮಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಪರಮ ಪೂಜ್ಯ ಗುರುಗಳು ಹಾಗೂ ಅತಿಥಿಗಳು ದೀಪ ಬೆಳಗುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಆ ಬಳಿಕ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಮೂಲಕ ನಮ್ಮ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಅತಿಥಿಗಳೆಲ್ಲ ಪುಷ್ಪಾರ್ಚನೆಯ ಮೂಲಕ ಗೌರವ ಸಮರ್ಪಣೆಯನ್ನ ಭಾರತದ ಧಾರ್ಮಿಕ ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಭಕ್ತಿ ಭಾವದ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ. ಅವತಾರ ವರಿಷ್ಠಂತಂ ಸರ್ವಾನುಗ್ರಹದಾಯಿನಂ ನಾರಾಯಣ ಗುರುಂ ವಂದೇ ಸರ್ವಮಂಗಳ ಸಿದ್ಧಯೇ. ಜಯ ನಾರಾಯಣ ಗುರುಪ್ರಿಯೇ ಶಿವಗಿರೀಶ್ವರಿ ಶಾರದೆ ಚದಿರಾಕ್ಷಾಕ್ಷಿ ಚರಶ್ಚಂದ್ರಮರೀಚಿಕೆ. ಮಂಗಳೂರು ವಿಶ್ವವಿದ್ಯಾನಿಲಯ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಕೇಂದ್ರದ ವತಿಯಿಂದ ನಡೆಯುವಂಥ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ 164ನೇ ಜಯಂತಿ ಸಮಾರಂಭ. ವೇದಿಕೆಯಲ್ಲಿದ್ದಂಥ ಮಾಜಿ ಸಚಿವರು, ಹುಟ್ಟು ಹೋರಾಟಗಾರರು, ತುಳು ಕನ್ನಡಿಗರ ಕಣ್ಮಣಿಯಾದ ಕೋಟ ಶ್ರೀನಿವಾಸ ಪೂಜಾರಿಯವರೇ, ಇನ್ನೊಬ್ಬರು ಅತಿಥಿಗಳು, ಚಲನಚಿತ್ರ ನಟರು, ನಿರ್ಮಾಪಕರು, ತುಳು ಕನ್ನಡಿಗರ ಮನೆ ಮಾತಾಗಿರುವಂಥ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ರವರೇ, ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆಯವರೇ, ಕುಲಪತಿಯವರು ಮಂಗಳೂರು ವಿಶ್ವವಿದ್ಯಾನಿಲಯದ, ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ನಿರ್ದೇಶಕರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ತುಂಬ ಮುದ್ದಾಗಿದ್ದ ಮುದ್ದು ಮೂಡವಳ್ಳಿಯವರೇ, ಹಾಗೂ ಕುಲಸಚಿವರಾದಂಥ ಪ್ರೊಫೆಸರ್ AM ಖಾನ್ರವರೇ, ಇಂದು
ಜನಸಂಖ್ಯೆ ಸ್ವಲ್ಪ ಕಡಿಮೆ ಉಂಟು ಅಂತ ಕಾಣ್ತಾ ಇದೆ. ಆದರೂ ತುಂಬ ಸಂತೋಷದ ವಿಷಯ, ಕೆಲವು ವರ್ಷಕ್ಕೆ ಮುಂಚೆ ಕೇರಳದಲ್ಲಿ ಎಲ್ಲ ನಾರಾಯಣಗುರು ಜಯಂತಿಗೆ ರಜೆ ಕೊಡ್ತಾ ಇದ್ದರು ಮೊದಲಿನಿಂದಲೇ. ನನಗೆ ಊರಿಗೆ ಕೆಲವು ಕಾರ್ಯಕ್ರಮಕ್ಕೆ ಬರುವಾಗ ನನಗೆ ತೋರಿತು, ನಮ್ಮ ಊರಿನಲ್ಲಿ ಯಾಕೆ ರಜೆ ಸಿಕ್ಕುವುದಿಲ್ಲ ನಾರಾಯಣಗುರು ಜಯಂತಿಗೆ, ಇಷ್ಟೆಲ್ಲ ಭಕ್ತರು ಇರುವಾಗ. ಎಲ್ಲ ಗ್ರಾಮದಲ್ಲಿ ಗುರುಮಂದಿರಗಳುಂಟು, ಅವರ ಹೆಸರಿನಲ್ಲಿ ಸಂಸ್ಥೆಗಳುಂಟು, ಯಾಕೆ ರಜೆ ಕೊಡಬಾರ್ದು? ಅದಕ್ಕೆ ನಾನೊಂದು ಸಣ್ಣ ಒಂದು ಉದಾಹರಣೆ, ಉಡುಪಿ ಜಿಲ್ಲೆಯಲ್ಲಿ ಉದ್ಯಾವರ ಬಿಲ್ಲವ ಮಹಾಜನ ಸಂಘದ ಕಾರ್ಯಕ್ರಮದಲ್ಲಿ ಒಂದು ಪೀಠಿಕೆಯನ್ನು ಹಾಕಿದೆ ನಾನು. ಆವತ್ತು ಅಂದಿನ ಗೃಹ ಸಚಿವರಾಗಿದ್ದಂಥ ಉಡುಪಿಯ ಧೀಮಂತ ವ್ಯಕ್ತಿ ಡಾಕ್ಟರ್ VS ಆಚಾರ್ಯರವರು ಆ ವೇದಿಕೆಯಲ್ಲಿದ್ದರು, ಅರತಾಲಾಲಪರಿದ್ದರು, ಕೋಟ ಶ್ರೀನಿವಾಸ ಪೂಜಾರಿ ಇದ್ದರು ಅಂತ ನೆನಪಿರಲಿಲ್ಲ. ಆಗ ನಾನು ಆ ಪೀಠಿಗೆ ಹಾಕಿದ್ದಕ್ಕೆ ಡಾಕ್ಟರ್ VS ಆಚಾರ್ಯ ಅವರು ಹೇಳಿದರು, ಅದನ್ನು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ರಜೆ ಪಾಸ್ ಮಾಡುವ ಸ್ವಾಮೀಜಿಯವರೇ ಅಂತ ಹೇಳಿದರು. ಅದು ಕ್ಯಾಬಿನೆಟ್ ಚರ್ಚೆ ಆಯಿತು. 2 ಜಿಲ್ಲೆಗೆ ರಜೆ ಕೊಟ್ಟಿದ್ದಾರೆ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗೆ. ಮತ್ತು BJP ಗೌರ್ಮೆಂಟ್ ಹೋಯಿತು, ಮತ್ತು ಸಿದ್ದರಾಮಯ್ಯವರ ಸರ್ಕಾರ ಬಂತು. ಆವಾಗ ಅದು ರಜೆ ಬೇಡ, ಈ ರೀತಿಯಲ್ಲಿ ನಾವು ಸರ್ಕಾರದ ರೀತಿಯಲ್ಲಿ ಆಚರಣೆ ಮಾಡುವ ಅಂತ ಚರ್ಚೆ ನಡೆದು, ನಾನು ಆವಾಗ ಧಾರ್ಮಿಕ ಮುಖಂಡರಿಗೆ, ರಾಜಕೀಯ ಮುಖಂಡರಿಗೆ, ಸಂಘಟನೆ ಮುಖಂಡರಿಗೆಲ್ಲ ಆಗಾಗ ನಾನು ಚುತ್ತಾ ಇದ್ದೆ, ಇದನ್ನು ಹೇಗಾದರೂ ಮಾಡಿ ನಾವು ಆಚರಣೆ ಮಾಡಬೇಕು, ನಾರಾಯಣ ಗುರುಗಳ ಬಗ್ಗೆ ಎಲ್ಲರಿಗೆ ನಮ್ಮ ಊರಿನಲ್ಲಿ ತಿಳಿಬೇಕಂತ ಹೀಗೆ ಚುಚ್ಚುತ್ತಾ ಇದೆ. ಅದು ಚರ್ಚೆಯಾಗಿ ಕಡೆಗೆ ಸರ್ಕಾರ ಆಚರಣೆ ಮಾಡುವಂಥ ತೀರ್ಮಾನ ಮಾಡಿ ನಮ್ಮ ಅಂದಿನ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಬಂಟ್ವಾಳ ತಾಲೂಕಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿ ವೇದಿಕೆಯಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ, ನಾರಾಯಣ ಗುರು ಜಯಂತಿ ಸರ್ಕಾರದ ವತಿಯಿಂದ ಆಚರಣೆ ಮಾಡುವ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಅಧ್ಯಯನ ಕೇಂದ್ರಕ್ಕೆ ಅವತ್ತು 2 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಕೊಡಿಸಿದ್ದಾರೆ. ಮತ್ತೊಂದು ಪಾಯಿಂಟ್ ಕೂಡ ಅವರು ಹೇಳಿದ್ದಾರೆ, ನಾರಾಯಣ ಗುರುಗಳ ಜೀವನ ಚರಿತ್ರೆ ಮತ್ತು ಅವರ ಸತ್ವ ಸಂದೇಶವನ್ನು ಪಾಠ ಪುಸ್ತಕದಲ್ಲಿ ಅಳವಡಿಸ್ತೇನೆ ಅಂತ ಹೇಳಿದರು. ಅದು ಮಾತ್ರ ಆಗಲಿಲ್ಲ, ಅದು ಆದಷ್ಟು ಬೇಗ ಆಗಬೇಕು ಅಂತ ನಾನು ಇಲ್ಲಿಯ ಭಕ್ತರಿಗೆ ಕೂಡ, ಮುಖಂಡರಿಗೆ, ರಾಜಕೀಯ ಮುಖಂಡರಿಗೆ, ಸಂಘಟನೆ ಮುಖಂಡರಿಗೆಲ್ಲ ನೆನಪು ಮಾಡ್ತಾ ಇದ್ದೇನೆ, ಅದಾಗಬೇಕು. ಯಾಕೆಂದರೆ ಇನ್ನು ಬರುವ ಜನಾಂಗಕ್ಕೆ, ಯುವ ಪೀಳಿಗೆಗೆ ನಾರಾಯಣ ಗುರುಗಳ ಜೀವನ ಚರಿತ್ರೆ, ಅವರ ಸತ್ವ ಸಂದೇಶ ಏನುಂಟು ಅದು ಎಲ್ಲರಿಗೆ ತಿಳಿಬೇಕು ಅಂತ, ಅದಕ್ಕೋಸ್ಕರ ಅದು ಆಗಬೇಕು ಒಳ್ಳೆಯ ರೀತಿ. ಈಗ ಅಧ್ಯಯನ ಕೇಂದ್ರದಲ್ಲಿ ಚಟುವಟಿಕೆಗಳ ಬಗ್ಗೆ ಮುದ್ದು ಮೂಡೆಯಲ್ಲಿ ಹೇಳಿದರು. ಸರಿಯಾಗಿ ನಾವು ಚಿಂತನೆ ಮಾಡಿ ನೋಡಿದರೆ ನಮ್ಮ ಜನ್ಮದಿನ ನಮಗೆ ನೆನಪು ಇರುವುದಿಲ್ಲಲ್ವಾ? ಆದರೆ ನಾರಾಯಣ ಗುರುಗಳ 164ನೇ ಜಯಂತಿ ಆಚರಣೆ ಮಾಡ್ತೇವೆ ನಾವು. ಯಾಕೆ? ಏನಪ್ಪ ಅಂತ ವಿಶೇಷ ಅವರಲ್ಲಿ? ಅವರೇನಾದರೂ ಅಂಥ ಮಹಾನ್ ಕೊಡುಗೆ ಈ ದೇಶಕ್ಕೆ ಕೊಟ್ಟಿರಬೇಕು, ಅದರಿಂದ ಕೊಟ್ಟಿದ್ದಾರೆ. ಒಂದು ಕಾಲಘಟ್ಟದಲ್ಲಿ ನಮ್ಮ ಪರಿಸ್ಥಿತಿ ಹೇಗೆ ಉಂಟು ಅಂತ ಅವರ ಜೀವನ ಚರಿತ್ರೆ ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ. ಅದು ನಮ್ಮ ಭಾರತ ಪುಣ್ಯಭೂಮಿಯಲ್ಲಿ ದಕ್ಷಿಣ ಭಾಗದಲ್ಲಿ ಆಗಿನ ಕಾಲಘಟ್ಟದಲ್ಲಿ ವಿದ್ಯಾವಂತರು, ಬುದ್ಧಿವಂತರು ಇದ್ದಂಥ ನಾಡ ಅಂತ, ಗಾಡ್ಸ್ ಆನ್ ಕಂಟ್ರಿ, ದೇವರ ಸ್ವಂತ ಊರಾದ ಕೇರಳದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಅಧ್ಯಯನ ಮಾಡುವಾಗ ನಿಮಗೆ ಗೊತ್ತಾಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಮೂಢನಂಬಿಕೆ, ಅನಾಚಾರ, ಅಸ್ಪರ್ಶತೆ ತಾಂಡವಾಡುತ್ತಿದ್ದಂಥ ಆ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳ ಜನನ 1855 ಆಗಸ್ಟ್ 28. ಆದರೆ ನಾವು ಡೇಟಲ್ಲ ಈಗ ತಗೊಳ್ಳೋದು, ಶ್ರಾವಣ ಮಾಸದಲ್ಲಿ ಬರುವಂಥ ಶತಾಭಿಷ ನಕ್ಷತ್ರ. ನೋಡಿ, ಆ ನಕ್ಷತ್ರದಲ್ಲಿ ಒಂದು ವಿಶೇಷ ಉಂಟು ನೋಡಿ. ಶತಾಭಿಷ, ಶತ ಅಂದರೆ 100, ಭೀಷ ಅಂದರೆ ವೈದ್ಯರು. ಆಗಿನ ಕಾಲಘಟ್ಟದಲ್ಲಿ ಜಾತಿ ಚಿಂತೆ ಹೆಚ್ಚಿಗಿತ್ತು. ಅಂಥ ಜಾತಿ ಚಿಂತೆಯ ವಿಷ ಮನುಷ್ಯನ ಒಳಗೆ ಬೀಜದ ರೂಪದಲ್ಲಿತ್ತು. ಅದು ಹೋಗಬೇಕಾದ್ರೆ ಒಬ್ಬ ವೈದ್ಯರ ಕಷಾಯ ಕುಡಿದರೆ ಸಾಕಾಗಲಿಕ್ಕಿಲ್ಲ. ಅಂಥ 100 ವೈದ್ಯರ ಸಾಮರ್ಥ್ಯವನ್ನು, ಶಕ್ತಿಯನ್ನು ಪಡ್ಕೊಂಡು ಬಂದಿದ್ದಾರೆ ನಾರಾಯಣ ಗುರು. ಅದರಿಂದ ಅವರು ಶತಾಭಿಷ ನಕ್ಷತ್ರವನ್ನೇ ಆಯ್ಕೆ ಮಾಡಿದ್ದಾರೆ ನೋಡಿ ಜನನಕ್ಕೆ. ಅಂಥ ಶತಾಭಿಷ ನಕ್ಷತ್ರದಲ್ಲಿ ಗುರುಗಳು ಈ ಭೂಮಿಗೆ ಭೂಜಾತರಾದದ್ದು. ಸಾಧಾರಣ ನಾವೆಲ್ಲ ತಾಯಿ ಗರ್ಭದಿಂದ ಈ ಭೂಮಿಗೆ ಬರುವಾಗ ಅಳುತ್ತಾ ಬರ್ತೇವೆ ಅಲ್ವಾ?
ಇಲ್ಲಿ ಮಾತ್ರ ವಿಚಿತ್ರ ಅಂದರೆ ನಾರಾಯಣ ಗುರುಗಳು ಭೂಜಾತರಾಗುವಾಗ ಅಳ್ಳಿಲ್ಲ. ಎಲ್ಲರಿಗೆ ವಿಚಿತ್ರ ಆಯಿತು, ಮಗು ಏನು ಅಳೋದಿಲ್ಲಪ್ಪ. ತಾಯಂದಿರೆಲ್ಲ ಬದಿಯಲ್ಲಿ ನಿಂತ್ಕೊಂಡು ಎಲ್ಲ ಮಾತಾಡಲಿಕ್ಕೆ ಶುರು ಮಾಡಿದರು. ಆದರೆ ಅಲ್ಲಿ ನಡೆದದ್ದೇನು? ನಾರಾಯಣ ಗುರುಗಳ ಸಹೋದರ ಮಾವನವರು ಇಬ್ಬರು ಇದ್ದರಲ್ಲಿ. ಅವರು ಜ್ಯೋತಿಷಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ಅವರು ಹೇಳಿದರು, ಇದು ಅಳುವುದಕ್ಕೆ ಬಂದ ಮಗು ಅಲ್ಲ. ಯಾರು ಅಳುತ್ತಾ ಜೀವನ ಮಾಡ್ತಾರೋ, ದುಃಖ ದುಮ್ಮಾನಗಳನ್ನು ಸಹಿಸ್ತಾರೋ ಅಂಥವರ ಕಣ್ಣೀರು ಒರೆಸಲಿಕ್ಕೆ ಬಂದಂತಹ ಮಗು. ಆಗಿನ ಕಾಲಘಟ್ಟದಲ್ಲಿ ಪರಿಸ್ಥಿತಿ ಹಾಗೆ ಇತ್ತು ನಮಗೆ. ಈಗಿನಾಗಿ ನಮಗೆ ಒಳ್ಳೆ ಬಟ್ಟೆ ಧರಿಸಲಿಕ್ಕಿಲ್ಲ. ಆ ಕಾಲಘಟ್ಟದಲ್ಲಿ ಶಾಲೆ ಕಾಲೇಜಿಗೆ ಹೋಗಿ ಕಲೀಲಿಕ್ಕಿಲ್ಲ. ಸರ್ಕಾರ ಹುದ್ದೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ತಿಂಡಿ ತಿನಿಸುಗಳನ್ನು ತಿನ್ನುವಂಥ ಸ್ವಾತಂತ್ರ್ಯ ನಮಗಿರಲಿಲ್ಲ. ದಾರಿಯಲ್ಲಿ ನಡೆಯೋದಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ. 4 ಕಾಲಿನ ಪ್ರಾಣಿಗಳಿಗಾದರೂ ಸ್ವತಂತ್ರವಾಗಿ ನಡೆಯಲಿಕ್ಕಿತ್ತು. ಆದರೂ ಹಿಂದುಳಿದ ವರ್ಗ ಅಂತ ಯಾವ ಲೇಬಲ್ ನಮಗೆ ಹಂಚಿಸಿದಾರ ಅಂಥ ಹಿಂದುಳಿದ ವರ್ಗದ ನಮ್ಮವರಿಗೆ ದಾರಿಯಲ್ಲಿ ಹೋಗಲಿಕ್ಕೆ ಕೂಡ ಸ್ವಾತಂತ್ರ್ಯ ಇರಲಿಲ್ಲ. ಅಂಥ ಒಂದು ಕಾಲಘಟ್ಟದಲ್ಲಿ ಗುರುಗಳ ಅವತಾರ. ಸಾಧಾರಣ ಒಬ್ಬ ಸಂತರು ಹುಟ್ಟಿದ್ರೆ ಅವರು ತಪಸ್ಸು ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ತನ್ನ ಶರೀರವನ್ನು ಅಂತ್ಯಗೊಳಿಸ್ತಾರೆ, ಅಲ್ಲಿಗೆ ಅವರಿಗೆ ಮುಗಿಯಿತು. ನಾರಾಯಣ ಗುರುಗಳಿಗೆ ಇದೆಲ್ಲವನ್ನು ಸಂಸಾರವನ್ನು ತ್ಯಾಗ ಮಾಡಿ ಅವರು ಚಿಂತನೆ ಮಾಡಿದ್ದು ಸಮಾಜದ ಅಭಿವೃದ್ಧಿ, ಸಮಾಜದ ಉದ್ಧಾರ, ಹಿಂದುಳಿದ ವರ್ಗದವರ ಉದ್ಧಾರ, ದೀನ ದಲಿತರ ಉದ್ಧಾರ, ಬಡವರ ಉದ್ಧಾರ ಆಗಬೇಕು. ಆಗಿನ ಕಾಲಘಟ್ಟ ಪರಿಸ್ಥಿತಿ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಅದಕ್ಕೋಸ್ಕರವಾಗಿ ಅವರು ಮರುತ್ವಮಲೆ ಎಂಬ ಪುಣ್ಯ ಗುಹೆಯಲ್ಲಿ ಹೋಗಿ ಆ ಬೆಟ್ಟದ ತುದಿಯಲ್ಲಿ ತಪಸ್ಸು ಮಾಡಿ, ನಮ್ಮಾಗೆ ತಾಯಿ ಗರ್ಭದಿಂದ ಬಂದವರು ನಾರಾಯಣ ಗುರುಗಳು ಆ ಬೆಟ್ಟದಲ್ಲಿ ತಪಸ್ಸು ಮಾಡಿ ಬ್ರಹ್ಮತ್ವವನ್ನು ಪಡೆದು ಬ್ರಹ್ಮಶ್ರೀ ನಾರಾಯಣ ಗುರುವಾದದ್ದು, ಆತ್ಮಜ್ಞಾನ ಪ್ರಾಪ್ತಿಯಾದದ್ದು ಅವರಿಗೆ. ಉಪನಿಷತ್ನಲ್ಲಿ ಒಂದು ವಾಕ್ಯ ಉಂಟು, ಬ್ರಹ್ಮವಿದ್ ಭವತಿ. ಯಾರು ಬ್ರಹ್ಮನ ಬಗ್ಗೆ ಚಿಂತನೆ ಮಾಡ್ತಾನೋ ಅವನು ಪರಬ್ರಹ್ಮ ಸ್ವರೂಪಿ ಆಗ್ತಾನಂತೆ. ಗುರುಗಳಲ್ಲಿ ತಪಸ್ಸು ಮಾಡಿ, ಈಗ ನಾವು ಕರೀತೇವೆ ಬ್ರಹ್ಮಶ್ರೀ ನಾರಾಯಣ ಗುರು, ಅದರಿಂದ ಅವರು ಬ್ರಹ್ಮತ್ವವನ್ನು ಪಡೆದರು. ಮಾನವನಾಗಿ ಹುಟ್ಟಿ ಮಾಧವನಾದರು ಅವರು. ಆವಾಗ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಸಮಾಜದ ಪರಿಸ್ಥಿತಿ ಹೇಗೆ ಉಂಟು ಲೋಕದಲ್ಲೆಲ್ಲ ನೋಡಿದ್ರು. ಅಲ್ಲಿ ಎತ್ತರದ ಬೆಟ್ಟದಲ್ಲಿ ಕೂತ್ಕೊಂಡು ಹಾಗೆಯೇ 32 ವರ್ಷಕ್ಕೆ ಆತ್ಮ ಸಾಕ್ಷಾತ್ಕಾರವಾಯಿತು. ಆತ್ಮ ಸಾಕ್ಷಾತ್ಕಾರ ಆದ ಮೇಲೆ ಒಂದು ಯೋಗಿಗೆ ಮಾಡಲಿಕ್ಕೆ ಮತ್ತೆ ಏನಿಲ್ಲ. ಆದರೂ ನಾರಾಯಣ ಗುರುಗಳ ಜೀವನದ ಉದ್ದೇಶ ಏನು ಅಂತ ಚೆನ್ನಾಗಿ ಅವರಿಗೆ ಅರ್ಥ ಆಗಿದೆ. ಹಾಗೆ ಅವರು 40 ವರ್ಷ ಕೂಡ ಮತ್ತು ಜೀವಂತವಾಗಿ ನಮ್ಮವನ್ನು ಏನು ಮಾಡಿದ್ದಾರೆ, ಜಾಗೃತಿಗೊಳಿಸೋದಕ್ಕೋಸ್ಕರವಾಗಿ 72 ವರ್ಷ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ನೋಡಿ ನಾರಾಯಣ ಗುರು. ಆದ್ದರಿಂದ ಈ ದೇಶದ ಎಲ್ಲೆಡೆಯನ್ನು ನಾರಾಯಣ ಗುರುಗಳ ಜಯಂತಿ ಆಚರಣೆ ಮಾಡಲಿಕ್ಕೆ ಕಾರಣ. ಮನುಷ್ಯನ ಪ್ರತಿಯೊಂದು ಅಭಿವೃದ್ಧಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಗುರುಗಳು ನೋಡಿ. ಗುರುಗಳು ಬರೇ ಧಾರ್ಮಿಕಕ್ಕೆ ಮಾತ್ರ ಅಲ್ಲಿ ಪ್ರಾಧಾನ್ಯ ಕೊಟ್ಟದಲ್ಲ, ಭೌತಿಕಕ್ಕೂ ಕೂಡ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದವರು ತುಂಬ. ಅವರ ಸಂದೇಶವಾಗಿ ಭೌತಿಕ ಮತ್ತು ಧಾರ್ಮಿಕ ಎರಡೂ ಸಮ್ಮಿಶ್ರವಾಗಿರಬೇಕು, ಹಾಗಾದರೆ ಮಾತ್ರ ಅದು ಜೀವನ. ಅಂತಹ ದಾರಿಯನ್ನು ನಮಗೆ ಅವರು ತೋರಿಸಿಕೊಟ್ಟಿದ್ದಾರೆ. ಅಂತಹ ಮರುತ್ವಮಲೆಯಲ್ಲಿ ಅವರು ಅನುಭವಿಸಿದಂತಹ ಧಾರ್ಮಿಕದ ಆ ಅನುಭೂತಿ ಏನುಂಟೋ ಅದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ನೋಡಿ. ಆಗಿನ ಕಾಲಘಟ್ಟದಲ್ಲಿ ಅವರು ಬಂದು ಜನರನ್ನು ಉದ್ಧಾರ ಮಾಡಲಿಕ್ಕೆ ಮೊದಲು ಕಂಡುಹಿಡಿದ ದಾರಿ ಅಂದರೆ ದೇವರ ಭಯವೇ ಜ್ಞಾನದ ಆರಂಭ. ಒಂದು ಕುಗ್ರಾಮವನ್ನು ಆಯ್ಕೆ ಮಾಡಿ ಅವರು ಮೊದಲಿಗೆ ಅಲ್ಲಿ ಮಾಡಿದ್ದು ಒಂದು ಶಿವಪ್ರತಿಷ್ಠೆ. ಆಗಿನ ಕಾಲಘಟ್ಟದಲ್ಲಿ ನಮಗೆ ದೇವಸ್ಥಾನ ಪ್ರವೇಶ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಆ ಕುಗ್ರಾಮದಲ್ಲಿ ಅರಿವಿಪುರ ಅಂತ ಊರಿನ ಹೆಸರು ಗುರುಗಳು ಕೊಟ್ಟದ್ದು. ನೆಯ್ಯಟ್ಟಿಂಗೆರೆ ಅಂತ ಅದನ್ನ ಊರಿನ ಹೆಸರು, ಆ ಊರಿನ ಹೆಸರು. ಆದರೂ ಗುರುಗಳು ಅದನ್ನು ಅರಿವಿಪುರ, ಅರವಿ ಅಲ್ಲ, ನಾವು ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೇವೆ ನಮ್ಮ ಕರ್ನಾಟಕದವರು ಸ್ವಲ್ಪ. ಅದು ಎಲ್ಲಿ ಕೂಡ ಬರೆಯುವಾಗ ಅರವಿಪುರ ಅಲ್ಲ, ಅರಿವಿ. ಅರಿವಿ ಅಂದರೆ ಅರ್ಥ ಉಂಟು ನದಿ ತೀರದ ಪ್ರದೇಶ. ಮತ್ತೊಂದು ಹೆಸರುಂಟು ಅದಕ್ಕೆ ಅರಿವಿನಪುರ, ಜ್ಞಾನ. ಏಕೆಂದರೆ ನಮ್ಮವರಿಗೆ ಅದರ ಅಷ್ಟರ ತನಕ ಎಲ್ಲಿ ದೇವಸ್ಥಾನಕ್ಕೆ ಹೋಗಿ ಗೊತ್ತಿಲ್ಲ. ನಮಗೆ ಅರಿವು ಜ್ಞಾನ ಎಲ್ಲ ಸಿಕ್ಕಿದ್ದು ಆ ಅರಿವಿಪುರದಲ್ಲಿ ಮೊದಲ ಬಾರಿಗೆ. ಭಾಗ್ಯದ ಬಾಗಿಲನ್ನು ತೆರೆದದ್ದು ಗುರುಗಳು ಅಲ್ಲಿ. ನಮಗೆ 130 ವರ್ಷಕ್ಕೆ ಮುಂಚೆ ಶಿವರಾತ್ರಿಯ ಪುಣ್ಯದಿನದಲ್ಲಿ ಗುರುಗಳಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿ ನಮ್ಮನ್ನೆಲ್ಲ ಜಾಗೃತಿ ಮಾಡಲಿಕ್ಕೆ ಒಂದು ಮೂಲ ಕೇಂದ್ರವನ್ನು ಮಾಡಿದ್ದಾರೆ. ಅಲ್ಲಿ ಪ್ರತಿಷ್ಠೆ ಮಾಡುವಾಗ ತುಂಬ ವಿರೋಧ ಇತ್ತು ಮೇಲ್ವರ್ಗದವರೆಲ್ಲ. ಆದರೂ ಗುರುಗಳದನ್ನು ಯಾವತ್ತೂ ಕೂಡ ಗಮನಕ್ಕೆ ತಗೊಳ್ಳದೆ
ಅಲ್ಲಿ ಸವಾಲು ಬಂತು ಗುರುಗಳಿಗೆ, ನಿನಗೆ ಶೂದ್ರನಾದವರಿಗೆ ಶಿವಪ್ರತಿಷ್ಠೆ ಮಾಡುವಂಥ ಅಧಿಕಾರ ಉಂಟಾ? ಗುರುಗಳು ಹೇಳಿದ್ದೇನು, ಇದು ನಾವು ಪೂಜೆ ಮಾಡುವ ಶಿವ, ನೀವು ಪೂಜೆ ಮಾಡುವಂಥ ಶಿವನಲ್ಲ, ಇದು ನಾವು ಪೂಜೆ ಮಾಡುವ ಶಿವ. ಅಲ್ಲಿ ಮತ್ತೆ ಮಾತಾಡ್ಲಿಕ್ಕೆ ಏನಿಲ್ಲ ಅಲ್ಲಿ. ಆದರೆ ದೇವಸ್ಥಾನ ಮಾತ್ರ ಮಾಡುವುದಿಲ್ಲ ಗುರುಗಳು. ದೇವಸ್ಥಾನ ಮನುಷ್ಯನ ಯಾಕೆ ಆತ್ಮ ಜಾಗೃತಿಗೆ, ಧಾರ್ಮಿಕವಾದ ಜಾಗೃತಿಗೆ ದೇವಸ್ಥಾನ ಬೇಕು. ದೇವಸ್ಥಾನ ಪೂಜೆ ಮಾಡಿ ಕೂತ್ರೆ ಮಾತ್ರ ನಮ್ಗೆ ಹೊಟ್ಟೆ ತುಂಬುತ್ತದ? ಇಲ್ಲ. ನಮಗಾದ್ರಲ್ಲಿ ಸ್ವಾಮೀಜಿಯವರು ಪುರೋಹಿತರೆಲ್ಲ ಅಲ್ಲಿ ತೀರ್ಥ ಪ್ರಸಾದ ಕೊಟ್ಟು ನಿಮ್ಮಂಥವ್ರು ಭಕ್ತರು ಬಂದರೆ 10, 500, 100 ರೂಪಾಯಿ ಹಾಕ್ತೀರಿ, ನಾವು ಗಂಜಿ ಊಟ ಮಾಡಿ ಆರಾಮ ಮಲಗ್ಬೋದು. ನಿಮಗೆ ಹಾಗೆ ಆಗ್ತದ? ನಿಮ್ಮ ಮಕ್ಕಳಿಗೆ ಒಳ್ಳೆ ಚೆನ್ನಾಗಿ ಕಲಿಸಬೇಕು, ಗಾಡಿ ಬಂಗ್ಲ ಬೇಕು, ಮನೆ ಬೇಕು, ಎಲ್ಲ ಬೇಕು, ಉದ್ಯೋಗ ವ್ಯವಹಾರ ಎಲ್ಲ ಬೇಕು. ಅದಕ್ಕೆ ಗುರುಗಳು ನೋಡಿ ಧಾರ್ಮಿಕ ಮಾತ್ರ ಅಲ್ಲೂ ಪ್ರಾಧಾನ್ಯ ಕೊಟ್ಟದಲ್ಲೂ ಭೌತಿಕತೆಗೂ ಕೂಡ ಪ್ರಾಧಾನ್ಯ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಅದೇ ಕ್ಷೇತ್ರಾಂಗಣದಲ್ಲಿ ಗುರುಗಳು ವಿದ್ಯೆಯಿಂದ ಸ್ವತಂತ್ರರಾಗಿರಿ ಮೊದಲಿಗೆ ಆರಂಭ ಮಾಡಿದ್ದು ಅರವಿಪುರ ದೇವಸ್ಥಾನದ ಅಂಗಣದಲ್ಲಿ ಸಂಸ್ಕೃತ ಪಾಠಶಾಲೆ ಮೊದಲಿಗೆ. ಈಗ ಅದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿದೆ. ವಿದ್ಯೆಯಿಂದ ಸ್ವತಂತ್ರರಾಗಿರಿ, ನೀವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ವಿದ್ಯೆ ಪಡೆದರೆ ಅವನು ಏನನ್ನೂ ಸಾಧಿಸಬಹುದು. ನೋಡಿ, ನಾವೊಂದ್ಸಲ ಶಿವಗಿರಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾರತದ ಸಣ್ಣ ಮಕ್ಕಳಿಗೂ ಕೂಡ ಬಹಳ ಪ್ರೀತಿಯವರಾದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂನ ಒಂದು ಕಾರ್ಯಕ್ರಮಕ್ಕೆ ಶಿವಗಿರಿಗೆ ಕರೀಲಿಕ್ಕೆ ಹೋಗುವಾಗ ಅವರು ನಮ್ಮ ಹತ್ರ ಕೇಳಿದ್ದೇನು, ನಾನು ಬರ್ಬೋದಾ ಶಿವಗಿರಿಗೆ, ನಾನು ಮುಸ್ಲಿಂ. ನಾವು ಹೇಳಿದೆ ಏನು ತೊಂದರೆ ಇಲ್ಲ ಬನ್ನಿ ಸ್ವಾಮಿ. ಅವರು ಬಂದರು. ಅವರು ಭಾಷಣದಲ್ಲಿ ಮೊದಲು ಹೇಳಿದ್ದೇನು ಗೊತ್ತುಂಟಾ? ಗುರುಗಳ ಒಂದೇ ಒಂದು ಪಾಯಿಂಟ್ ಅವರಿಗೆ ತುಂಬ ಇಷ್ಟ ಆದದ್ದು, ವಿದ್ಯೆಯಿಂದ ಸ್ವತಂತ್ರರಾಗಿರಿ. ಯಾಕೆಂದರೆ ಅಬ್ದುಲ್ ಕಲಾಂನ ಜೀವಚರಿತ್ರೆ ಓದಿದವರಿಗೆ ಗೊತ್ತುಂಟು, ಅವರ ತಂದೆ ತಾಯಿಗೆ ಅವಳಿಗೆ 9 ಮಕ್ಕಳು. ಅವರು 8 ಜನ ಅವರ ಕುಲಗಾಸು ಮೀನು ಹಿಡಿತಾರೆ ಸಮುದ್ರವದಿಯಲ್ಲಿ. ಆದರೆ ಇವರು ಡಾಕ್ಟರ್ ಅಬ್ದುಲ್ ಕಲಾಂ ಏನು ಮಾಡಿದ್ರು, ಆ ಉದ್ಯೋಗದ ಒಟ್ಟಿಗೆ ಮನೆ ಮನೆಗೆ ನ್ಯೂಸ್ ಪೇಪರ್ ಹಾಕಿ, ಎಲ್ಲೆಂತ ತುಳುವಿನಲ್ಲಿ ಮರ್ವ ಎಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಕನ್ನಡದಲ್ಲಿ ಮರ್ವ, ಅದನ್ನೆಲ್ಲ ಮಾರಿ ಆ ಹಣದಿಂದ ಚೆನ್ನಾಗಿ ಕಲಿತು ಒಬ್ಬ ದೊಡ್ಡ ವಿಜ್ಞಾನಿ ಆಗಲಿಲ್ಲ ಭಾರತದಲ್ಲಿ ಅಲ್ವಾ, ಸೈಂಟಿಸ್ಟ್ ಆಗಿದ್ದಾರೆ. ಒಂದು ಸಂದರ್ಭ ಬಂತು ಅಲ್ಲಿ ಅವರಿಗೆ ಭಾರತದ ರಾಷ್ಟ್ರಪತಿ ಆಗುವಂಥ ಸಂದರ್ಭ. ನೋಡಿ, ದಕ್ಷಿಣದ ಬುಡದಲ್ಲಿ ರಾಮನಾಥಪುರದ ಒಂದು ಸಣ್ಣ ಗಲ್ಲಿಯಲ್ಲಿ ಹುಟ್ಟಿ ಹೋಗಿ ದಿಲ್ಲಿಯಲ್ಲಿ ಹೋಗಿ ರಾಷ್ಟ್ರಪತಿ ಆಗುವುದಂದ್ರೆ, ಒಬ್ಬ ವಿಜ್ಞಾನಿ ಆಗುವುದಂದ್ರೆ ಅದೇನು ಸಾಮಾನ್ಯದ ಕೆಲಸವ? ವಿದ್ಯೆ ಇದ್ದವನಿಗೆ ಮಾತ್ರ ಸಾಧ್ಯ ಉಂಟು. ಇದು ಅವರಿಗೆ ತುಂಬ ಇಷ್ಟವಾಯಿತು. ಅವರು ಹೇಳಿದರು, ನಾನು ವಿದ್ಯೆ ಕಲಿತದ್ರಿಂದ ರಾಷ್ಟ್ರಪತಿ ವಿಜ್ಞಾನಿ ಎಲ್ಲ ಅದೇ. ಹಾಗೆ ಗುರುಗಳು ನೋಡಿ, ಆವತ್ತು ಗುರುಗಳು ವಿದ್ಯಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು ಶಿವಗಿರಿಯಲ್ಲಿ. 1912ನೇ ಇಸವಿಯಲ್ಲಿ ವಿದ್ಯಾ ದೇವತನ್ನೇ ಅಲ್ಲಿ ಸ್ಥಾಪನೆ ಮಾಡಿದ್ರು. ಆಗಿನ ಕಾಲಘಟ್ಟದಲ್ಲಿ ವರ್ಕಲ ಏರಿಯಾದಲ್ಲಿ ಯಾರು ವಿದ್ಯಾವಂತರು ಇರಲಿಲ್ಲ. ಮೊದಲಿಗೆ ಅವರು ಆರಂಭ ಮಾಡಿದ್ದು ರಾತ್ರಿ ಶಾಲೆ, ನಿಶಾ ಪಾಠಶಾಲಾ ಅಂತ. ಹಗಲಿಡೀ ದುಡಿತಾರೆ, ರಾತ್ರಿಗೆ ಬಂದು 2 ಅಕ್ಷರ ಜ್ಞಾನ ಅವರಿಗೆ ಗೊತ್ತಾಗಲಿ ಅಂತ ರಾತ್ರಿ ಪಾಠಶಾಲೆ ಆರಂಭ ಮಾಡಿದ್ರು. ಆಮೇಲೆ ಕಾಲಕ್ರಮೇಣ ಭಾರತಕ್ಕೆ ಮೊದಲು ಬಂದದ್ದು 1813ರಲ್ಲಿ ಕ್ರೈಸ್ತ ಮಿಷನರಿ ಇಂಗ್ಲಿಷ್ ಮೀಡಿಯಂ ಆರಂಭ ಮಾಡಿತ್ತು. ಆದರೆ ನಾರಾಯಣ ಗುರುಗಳು 1916ರಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಆರಂಭ ಮಾಡಿದ್ರು. ಆಮೇಲೆ 1924ನೇ ಇಸವಿಯಲ್ಲಿ 100 ಎಕರೆ ಜಾಗ ತಗೊಂಡು ಶಿವಗಿರಿಯ ಬದಿಯಲ್ಲಿ 100 ಎಕರೆ ಜಾಗದಲ್ಲಿ ಶಿವಗಿರಿ ಹೈಸ್ಕೂಲ್ ಅಂತ ಆರಂಭ ಮಾಡಿದ್ರು. ಅವರ ಕೈಯಲ್ಲೇ ಶಿಲಾನ್ಯಾಸ ಮಾಡಿ ಈಗ 4700 ವಿದ್ಯಾರ್ಥಿಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ನೋಡಿ, ಗುರುಗಳು ಹೇಳಿದ್ರು, ಎಲ್ಲರೂ ಇಂಗ್ಲಿಷ್ ವಿದ್ಯೆ ಕಲಿಬೇಕು, ಇಂಗ್ಲಿಷ್ ಲೋಕದ ವ್ಯವಹಾರ ಭಾಷೆ, ಎಲ್ಲರಿಗೂ ಗೊತ್ತಿರಬೇಕು ಇಂಗ್ಲಿಷ್. ಉದ್ಯೋಗ ವ್ಯವಹಾರ ಅಭಿವೃದ್ಧಿ ಆಗಲಿಕ್ಕೆ ಅದು ಸಾಧನೆ ಆಗ್ತಿದೆ. ಒಳ್ಳೆ ಇಂಗ್ಲಿಷ್ ಕಲೀರಿ ಎಲ್ಲರೂ. ಅವರು ಇಂಗ್ಲಿಷ್ ಮೀಡಿಯಂಲಿ ಕಲಿತದ್ದಲ್ಲ, ಅವರು ಮುಂದಿನ ಬಗ್ಗೆ ಚಿಂತನೆ ಮಾಡಿದ್ದು. ಮುಂದಿನ ಪೀಳಿಗೆಗೆ ಇಂಗ್ಲಿಷ್ ಭಾಷೆ ಬೇಕು. ಹಾಗೆ ಗುರುಗಳು ನೋಡಿ, ಅಲ್ಲಿ ಮಹಿಳೆಯರ ವಿದ್ಯಾಭ್ಯಾಸಕ್ಕೆ ಕೂಡ ಪ್ರಾಧಾನ್ಯ ಕೊಟ್ಟಿದ್ದಾರೆ ಗುರುಗಳು. ಪ್ರತಿ ಹೆಣ್ಣು ಮಕ್ಕಳು ಕಲಿಬೇಕು. ಆಗಿನ ಕಾಲಘಟ್ಟದ ಗುರುಗಳು ಶಿವಗಿರಿಯಲ್ಲಿ ವಿದ್ಯಾರ್ಥಿ ನಿಲಯ ಕೂಡ ಮಾಡಿದ್ರು. ಗ್ರಾಮೀಣ ಪ್ರದೇಶದ ಬರುವಂಥ ಹೆಣ್ಣು ಮಕ್ಕಳಿಗೆ ಅಲ್ಲಿ ನಿಂತು ಕಲೀಲಿಕ್ಕಂಥ ವ್ಯವಸ್ಥೆ ಅವರು ಮಾಡುತ್ತಿದ್ರು. ಆ ಕಾಲಘಟ್ಟದಲ್ಲಿ ವಿದ್ಯಾರ್ಥಿ ಸಮ್ಮೇಳನ ಕೂಡ ಮಾಡಿದ್ರು ಗುರುಗಳು. ಅಷ್ಟು ಮಾತ್ರ ಅಲ್ಲ, ಇದು ನಮ್ಮ ಭಾರತದ ಒಳಗೆ ಆಯಿತು. ಗುರುಗಳು ಮತ್ತು ಮಾಡಿದ್ದಾರೆ ವಿದ್ಯಾಕ್ರಾಂತಿ. ಎಲ್ಲಿ? ವಿದೇಶ ರಾಜ್ಯವಾದಂಥ ಸಿಲೋನ್ನಲ್ಲಿ, ಶ್ರೀಲಂಕಾದಲ್ಲಿ. ಏಕೆಂದರೆ ಶ್ರೀಲಂಕಾದಲ್ಲಿ ನಮ್ಮ ಕರ್ನಾಟಕದವರು, ಆಂಧ್ರದವರ, ತಮಿಳ್ನವರು, ಕೇರಳದವರೆಲ್ಲ ಹೊಟ್ಟೆಪಾಡಿಗೋಸ್ಕರ ಶ್ರೀಲಂಕೆಗೆ ಹೋಗಿದ್ರು ಆ ಕಾಲಘಟ್ಟದಲ್ಲಿ ಕಪ್ಪಲ್ನಲ್ಲಿ.
ಯಾತ್ರೆ. ಅಲ್ಲಿ ಹೋಗಿ ಏನಾದರೂ ಉದ್ಯೋಗ ಮಾಡಿ ಹೊಟ್ಟೆ ತುಂಬಿಸಿದ್ರು. ಆದರೆ ಕಲಿಯುವಂಥ ಅವಕಾಶ ಅಲ್ಲಿ ಇರಲಿಲ್ಲ. ನೋಡಿ, ಬೊಂಬೆಯಲ್ಲಿ ಆದರೆ ನೈಟೇ ಸ್ಕೂಲ್ ಉಂಟು ನಮ್ಮ ಕರ್ನಾಟಕದವರಿಗೆ ಅಲ್ವಾ, ಶ್ರೀಲಂಕಾದಲ್ಲಿ ಇರಲಿಲ್ಲ. ಗುರುಗಳು ನೋಡಿ ಇಲ್ಲಿಂದಲೇ ಚಿಂತನೆ ಮಾಡಿದ್ರು, ನಮ್ಮ ಜನರು ಅಭಿವೃದ್ಧಿ ಆಗಬೇಕು, ಅಲ್ಲಿ ಹೋಗಿ ಬರೀ ಹೊಟ್ಟೆ ತುಂಬಿಸಿದ್ರೆ ಸಾಲದು, ಸಂಸಾರ ಜೀವನ ಮಾಡಿದ್ರೆ ಮಾತ್ರ ಸಾಲದು, ಅವರು ವಿದ್ಯಾವಂತರಾಗಬೇಕು ಅಂತ ಭಾವಿಸಿ ಅಲ್ಲಿ ಸ್ವತಃ ಹೋಗಿ 14 ರಾತ್ರಿ ಶಾಲೆಯನ್ನು ಆರಂಭ ಮಾಡಿದ್ದಾರೆ ನೋಡಿ ಗುರುಗಳು, ಶ್ರೀಲಂಕಾದಲ್ಲಿ, ವಿದೇಶ ರಾಜ್ಯವಾದಂಥ ಸಿಲೋನ್ನಲ್ಲಿ. ಕಾಲಕ್ರಮೇಣ ಅವರ ಶಿಷ್ಯರಾದಂಥ ಧರ್ಮವ್ರತ ಸ್ವಾಮಿಯನ್ನಲ್ಲಿ ಕಲಿಸಿ, ನಾರಾಯಣ ಗುರುಗಳ ವಿವೇಕಾನಂದರೆಂದು ಹೆಸರು ಪಡೆದಂಥ ಧರ್ಮವ್ರತ ಸ್ವಾಮಿಯನ್ನು ಅಲ್ಲಿ ಕಲಿಸಿ ಆ 14 ಶಾಲೆ ಮೇಲ್ವಿಚಾರಣೆಗೆ ಅವರು ಕೊಟ್ಟುಬಿಟ್ರು. ನೋಡಿ ಎಷ್ಟು ವಿದ್ಯೆಗೆ ಮಹತ್ವ ಕೊಟ್ಟಿದ್ದಾರೆ ನೋಡಿ, ಅದು ಕೂಡ ಹೆಣ್ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಆಗಿನ ಕಾಲಘಟ್ಟದಲ್ಲಿ ಹೆಣ್ಮಕ್ಕಳಿಗೆ ಕಲಿಯುವಂಥ ಅವಕಾಶ ಇರಲಿಲ್ಲ. ನೀವು ಮಹಾರಾಷ್ಟ್ರಕ್ಕೆ ಹೋದರೆ ಗೊತ್ತಾಗ್ತದೆ, ಮಹಾರಾಷ್ಟ್ರದಲ್ಲೆಲ್ಲ ಹೆಣ್ಮಕ್ಕಳಿಗೆ ಕಲಿಸೋದು ಬಹಳ ಕಡಿಮೆ ಆಗಿನ ಕಾಲಘಟ್ಟದಲ್ಲಿ. ಅವರು ಮನೆ ಮಾತಾಡೋದು ನಾನು ಕೇಳಿದ್ದೇನೆ, ಮರಾಠಿ ಈ ಮಹಿಳೆಯರೆಲ್ಲ ಮುಲಿಲ ಕಶಾಲನ ಶಿಕವತ ನವರಾಚ ಗರಿಜವನ್ಕಾಯ ಬಾಂಡಿ ಗಾಸಾಲಕಾಯ. ಹೆಣ್ಮಕ್ಳಿಗೆ ಯಾಕೆ ಕಲಿಸಬೇಕು ವಿದ್ಯೆ, ಅವರು ಗಂಡನ ಮನೆಗೆ ಹೋಗಿ ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳ್ತಿದ್ರು. ಅದೇ ಮಹಾರಾಷ್ಟ್ರದಲ್ಲಿ ಈಗ ನೋಡಿ ಎಲ್ಲ ಮಹಿಳೆಯರು ಮಕ್ಕಳಿಗೆ ತನ್ನ ಇಂಗ್ಲಿಷ್ ಮೀಡಿಯಂ ಕಲಿಸ್ತಾ ಇದ್ದಾರೆ ನೋಡಿ. ಪರಿವರ್ತನೆ ಅಂತ ಹೇಳೋದು ಅದಕ್ಕೆ ನೋಡಿ, ಪರಿವರ್ತನೆ. ಹರಿಕಾರ ನಾರಾಯಣ ಗುರುಗಳು ದೀರ್ಘ ಚಿಂತನೆ ಮಾಡಿ ಹೇಳಿದ್ದಾರೆ ಅವರು. ಅಂಥ ಮಹಾರಾಷ್ಟ್ರದಲ್ಲಿ ಒಬ್ಬಳು ಮಹಿಳೆ ಚೆನ್ನಾಗಿ ಕಲಿತದ್ರಿಂದ ನಮ್ಮ ಭಾರತದ ಪ್ರಥಮ ಪ್ರಜೆ ಆಗಲಿಲ್ವಾ? ನಿಮ್ಗೆಲ್ಲರಿಗೂ ಗೊತ್ತುಂಟಲ್ಲ ಯಾರು? ಪ್ರತಿಭಾ ಪಾಟೀಲ್ ಅಲ್ವಾ, ರಾಷ್ಟ್ರಪತಿ ಪ್ರಥಮ ನಾಗರಿಕೆ ಆಗಲಿಲ್ವ ಅವರು? ಅವರ ಪ್ರತಿಭೆ ಏನು ಅಂತ ತೋರಿಸಿಕೊಡ್ಲಿಲ್ವ ಅವರು? ಆದ್ರಿಂದ ಹೆಣ್ಣು ಗಂಡುಗಳೆಂಬ ಭೇದವೆಲ್ಲ ಅಲ್ಲಿ ಎಲ್ಲರೂ ಕಲಿಬೇಕು. ವಿದ್ಯೆಗೆ ಪ್ರಾಧಾನ್ಯ ಕೊಟ್ಟಿದ್ದಾರೆ ಗುರುಗಳು, ದೇವಸ್ಥಾನಕ್ಕೂ ಪ್ರಾಧಾನ್ಯ ಕೊಟ್ಟಿದ್ದಾರೆ. ಧಾರ್ಮಿಕ ಅಭಿವೃದ್ಧಿ ಆಗಬೇಕು, ಭೌತಿಕ ಅಭಿವೃದ್ಧಿ ಆಗಬೇಕು. ಅದೇ ರೀತಿ ಸಂಘಟನೆ ಮುಖ್ಯ. ಎಲ್ಲರೂ ಸಂಘಟಿತರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ, ಆ ಮುಖೇನ ರಾಜಕೀಯ ಶಕ್ತಿಯನ್ನು ಸಂಪಾದನೆ ಮಾಡಿರಿ. ಈಗಿನ ಕಾಲಘಟ್ಟದಲ್ಲಿ ನಮಗೆ ರಾಜಕೀಯ ಶಕ್ತಿ ಇಲ್ಲದ್ರೆ ಏನೂ ನಡೆಯುವುದಿಲ್ಲ. ರಾಜಕೀಯ ಶಕ್ತಿ ಬೇಕು, ಅದು ಸಂಘಟನೆ ಮುಖೇನಾಗಬೇಕು. ಒಳ್ಳೆ ರೀತಿ ಕೆಲಸ ಮಾಡಬೇಕು, ಸಮಾಜಕ್ಕೆ ಅವರ ಪ್ರೀತಿಯನ್ನು ಗಳಿಸಬೇಕು. ಆವಾಗ ಜನರು ನಮಗೆ ಓಟ್ ಹಾಕ್ತಾರೆ ಅಲ್ವಾ? ಅಂಥ ಪ್ರೀತಿಯನ್ನು ಗಳಿಸಿ ಗುರುಗಳು ಹೇಳಿದ್ದು ಸಮಾಜದಲ್ಲಿ, ಆವಾಗ ಸಂಘಟನೆ ಅಭಿವೃದ್ಧಿ ಆಗ್ತದೆ. ವ್ಯವಸಾಯದಿಂದ ಅಭಿವೃದ್ಧಿಯನ್ನು ಹೊಂದಿದ್ರಂತ ಗುರುಗಳು ಹೇಳಿದ್ರು ನೋಡಿ. ವ್ಯವಸಾಯ ಹೇಗೆ ಅಭಿವೃದ್ಧಿ ಆಗಬೇಕು, ಒಂದು ಸಲ ಅದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಹೇಳ್ತೇನೆ. ಒಂದು ಸಲ ಸಮುದ್ರ ಬದಿಯಲ್ಲಿ ಗುರುಗಳು ನಡೀತಾ ಹೋಗುವಂತಹ ಸಂದರ್ಭದಲ್ಲಿ ಒಂದು ಮನೆಗೆ ಹೋಗಿ ಭಿಕ್ಷೆ ಕೇಳ್ತಾರೆ, ಅಮ್ಮ ಸ್ವಲ್ಪ ಭಿಕ್ಷೆ ಕೊಡಿ. ಆ ಮನೆಯಲ್ಲಿ ಅಮ್ಮ ಹೇಳಿದ್ರು, ಏನಿಲ್ಲಲ್ಲ ಸ್ವಾಮಿ. ಆ ಮನೆಯ ಅಮ್ಮಗೆ ನೆನಪುಂಟು, ಈ ಗುರುಗಳನ್ನು ಯಾವತ್ತು ನೋಡ್ತಾರೆ ಅವರು. ಒಂದು ಮುಸ್ಲಿಂ ಧರ್ಮದ ಅಮ್ಮ ಆಗಿದ್ರು ಅವರು. ಏನಿಲ್ಲಲ್ಲ ಸ್ವಾಮಿ. ಆವಾಗ ಗುರುಗಳು ಹೋಗಿ ಹತ್ತಿರ, ಆ ಹೊಲೆ ಹತ್ತಿರ ನೋಡ್ತಾರೆ, ಅವರ ಅಡಿಗೆ ಕೋಣೆಯಲ್ಲಿ ಒಂದು ಮಣ್ಣಿನ ಮಡಕೆ ಇತ್ತು. ಅದನ್ನು ತೋರಿಸಿ ಗುರುಗಳು ಹೇಳ್ತಾರೆ, ಅದು ಎಂತ ಉಂಟಲ್ಲ ಅದನ್ನು ಒಳ್ಳಿಲಿ, ಅದರ ಒಳಗೆ ಏನು ಉಂಟಲ್ಲ ಅಂತ. ಅದರ ಮುಚ್ಚಳ ತೆಗೆದು ನೋಡುವಾಗ ನಾವು ಬೇಸಿಗೆ ಕಾಲದಲ್ಲಿ ಮಾವಿನ ಹಣ್ಣು ತಿಂದು ಅದರ ಗೆರಟೆಯನ್ನು ಬಿಸಾಡೋದಿಲ್ವ, ಆ ಗೆರಟೆಯನ್ನೆಲ್ಲ ಜಮಾ ಮಾಡಿ ಇಟ್ಟಿದ್ದಾರೆ. ಯಾರು? ಅವರ ಮಗಳು ನಪೀಸಾ ಅಂತ ಅವಳ ಹೆಸರು. ಅದನ್ನೆಲ್ಲ ಜಮಾ ಮಾಡಿ ಇಟ್ಟಿದ್ದಳು. ಅದನ್ನು 4-5 ತೆಗೆದು ಅದನ್ನು ಹೊಡೆದು ಅದರ ಏನು ತಿರುಳುಂಟು ಅದನ್ನು ಗುದ್ದಿ ಪುಡಿ ಮಾಡಿ ಗಂಜಿ ಮಾಡಿ ತಂದು ಗುರುಗಳ ಮುಂದೆ ಇಡ್ತಾರೆ. ಗುರುಗಳು ತೆಗೆದಿಗೆ ಬಾಯಿಗೆ ಇಡುವಂಥ ಸಂದರ್ಭದಲ್ಲಿ ಒಬ್ಬ ಹುಡುಗ ಬಂದು, ಸ್ವಾಮೀಜಿ ನನಗೆ ಹಸಿವಾಗ್ತದೆ ಕೊಡಿ. ಗುರುಗಳು ತೆಗೆದು ಆ ಹುಡುಗನಿಗೆ ಕೊಡ್ತಾರೆ. ಗುರುಗಳು ಊಟ ಮಾಡಲಿಲ್ಲ. ಆಗ ಕೇಳ್ತಾರೆ ಗುರುಗಳು, ಅಮ್ಮ ನಿಮಗೆ ಯಾಕೆ ಎಷ್ಟು ದಾರಿದ್ರ್ಯ? ಅವಾಗ ಆ ಮಹಿಳೆ ಹೇಳ್ತಾರೆ, ನನ್ನ ಮನೆಯಲ್ಲಿ ಗಂಡಸರು ಯಾರೂ ಇಲ್ಲ, ನಾವು ತಾಯಿ ಮತ್ತು ಮಗಳು ಇಬ್ಬರೇ ಇರೋದು. ಬೆಸ್ತರು ಮೀನು ಹಿಡಿದು ಕೊಟ್ಟರೆ ನಾವು ಪೇಂಟಿಗೆ ತಗೊಂಡು ಹೋಗಿ ಮಾರ್ತೇವೆ, ಇಲ್ಲದ್ರೆ ನಮಗೆ ಏನಿಲ್ಲ, ಇಂಥದ್ದೇ ಗತಿ. ಅವಾಗ ಗುರುಗಳು ಹೇಳಿದ್ರು, ಅಲ್ಲಿ ನೋಡುವಾಗ ಈ ತೆಂಗಿನ ಸಿಪ್ಪೆ ಉಂಟಲ್ಲ, ಅದನ್ನು ತಗೊಂಡು ಬಂದು ತೋರಿದ್ರಂತೆ. ಅದನ್ನು ಬಿಚ್ಚಿ ಗುದ್ದಿ ಪುಡಿ ಮಾಡಿ ಉರಿ ಹಗ್ಗ ತಯಾರು ಮಾಡಲಿಕ್ಕೆ ನೋಡಿ. ನೀವು ಉರಿ ಹಗ್ಗ ತಯಾರು ಮಾಡಿ ಅಭಿವೃದ್ಧಿಯನ್ನು ಹೊಂದಿರಿ. ನಿಜವಾಗಿ ಅಲ್ಲಿ ಗುರುಗಳಿಗೆ ಹಸಿವಾದದ್ದಲ್ಲ, ಆ ಮಗುವಿನ ಹಸಿವನ್ನು ಹೋಗಲಾಡಿಸಿದ್ರು. ಅಷ್ಟು ಮಾತ್ರ ಅಲ್ಲಿವರೆಗೆ ಬದುಕಲಿಕ್ಕೆ ಒಂದು ದಾರಿಯನ್ನು ತೋರಿಸಿಕೊಟ್ರು ನೋಡಿ. ಈಗ ಕೇರಳ ನಂಬರ್ 1 ಸ್ಥಾನದಲ್ಲಿದೆ. ಯಾವುದರಲ್ಲಿ? ಉರಿ ಹಗ್ಗ ತಯಾರಿಕೆ ಅಲ್ವಾ? ಮೊದಲಿಗೆ ಏನು ಹೇಳ್ತಾರೆ, ಈ ಉರಿ ಹಗ್ಗ ತಯಾರು ಮಾಡೋದು ವಿದೇಶ ರಾಜ್ಯದಲ್ಲಿ ಹೋಗಿ ಡಿಸೈನ್ ಮ್ಯಾಟ್ ಎಲ್ಲ ಮಾಡೋದು. ಈಗ ಕೇರಳದಲ್ಲಿ ಮನೆಯಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಅದು ಆಲೆಪ್ಪಿ ಜಿಲ್ಲೆಯಲ್ಲಿ ಜಾಸ್ತಿ, ತಮಿಳುನಾಡು ಬಾರ್ಡ್ರಲ್ಲೇ ಕೊಲಚಿಲ್ ಆ ಜಿಲ್ಲೆಯಲ್ಲೆಲ್ಲ ಜಾಸ್ತಿ ಉಂಟು ನೋಡಿ. ಮನೆ ಕೈಗಾರಿಕೆ, ಮನೆಯಲ್ಲಿ ಖುದ್ದು ಹೆಂಗಸರೆಲ್ಲ ಕೆಲಸ ಮಾಡಿ ಹೊಟ್ಟೆ ತುಂಬ ಹಣ ನಮಗೆ ಸಿಗ್ತದೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು.
ಸಂಪಾದನೆ ಆಗ್ತದೆ. ನೋಡಿ, ಎಲ್ಲ ದಾರಿ ತೋರಿಸಿಕೊಟ್ಟುಕೊಂಡು ಗುರುಗಳು. ಬೇರೆ ಯಾವ ಸಂತರು ಈ ರೀತಿ ಮಾಡಿದ್ದಾರೆ ನೋಡಿ, ಹೇಳಿ. ಅದು ಕೇರಳಕ್ಕೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಊರಿಗೆ ಕೂಡ ಗುರುಗಳು ಬಂದಿದ್ದಾರೆ ನೋಡಿ. ನಮ್ಮಂತಹ ಭಕ್ತರಲ್ಲಿ ಹೋಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಊರಿಗೆ ಬಂದಿದ್ದಾರೆ ಗುರುಗಳು. ಅವರ ಪಾದಾರ್ಪಣೆಯಿಂದ ನೋಡಿ ಇಂದು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾರಾಯಣ ಗುರುಗಳ ಜನ್ಮದಿನ ಆಚರಣೆ ಮಾಡಲಿಕ್ಕೆ ಅಂತ ಭಾಗ್ಯ ನಮಗೆ ಸಿಕ್ಕಿದೆ. ನೀವು ಒಂದ್ಸಲ ಎಲ್ಲಿಯಾದ್ರೂ ವೇದಿಕೆಯಲ್ಲಿ ಕೇಳಿದ ನೆನಪಿರ್ಬೋದು, ಹಿರಿಯರಿಗಿಲ್ಲ. ಕಡಲ ತಡಿಯ ಭಾರ್ಗವ ಕೋಟ ಶಿವರಾಮ ಕಾರಂತರು ಒಂದು ಮಾತು ಹೇಳಿದ್ದಾರೆ ವೇದಿಕೆಯಲ್ಲಿ. ಇಂದು ಬಿಲ್ಲವಾದಿ ಹಿಂದುಳಿದ ವರ್ಗಗಳು ಇಷ್ಟು ಅಭಿವೃದ್ಧಿಯನ್ನು ಪಡೆಯಬೇಕಾದ್ರೆ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗಿದ್ರೆ ಅದು ಆ ಪುಣ್ಯ ಪುರುಷನ ಪಾದಸ್ಪರ್ಶದಿಂದ ನೋಡಿ. ನಮಗೂ ಕೂಡ ಅದು ಚೆನ್ನಾಗಿ ನೆನಪಿರಬೇಕು. ನಾವು ನೆನಪಿಟ್ರೆ ಮಾತ್ರ ಸಾಲದು, ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಬೇಕು, ನಮ್ಮ ಮರಿಮಕ್ಕಳಿಗೆ ಅದನ್ನು ಹೇಳಿಕೊಳ್ಬೇಕು. ಅಂತ ಗುರುಗಳಿಗೆ ಸಲ್ಲುವಂಥ ಗೌರವ ಇಂದು ನಾವು ಇಲ್ಲಿ ಆಚರಣೆ ಮಾಡುವಂಥ ನಾರಾಯಣ ಗುರು ದಿನಾಚರಣೆ, ಜನ್ಮ ದಿನಾಚರಣೆ. ಅದು ಬರೀ ಕೇರಳಕ್ಕೆ, ಕರ್ನಾಟಕ ಮಾತ್ರ ಸೀಮಿತವಾಗಿರಬಾರ್ದು, ಇಡೀ ಲೋಕಕ್ಕೆ ಅದು ಏನಾಗಬೇಕು, ಪ್ರಚಾರವಾಗಬೇಕು. ಅಂತ ಕೈಕರ್ಯವನ್ನು ನಮ್ಮ ಕರ್ನಾಟಕ ಹೊತ್ತುಕೊಂಡಿದ್ದ ನೋಡಿ. ಕೇರಳದಲ್ಲಿ ರಜೆ ಕೊಡುದು ನಮ್ಮ ಕರ್ನಾಟಕದ ಅಲ್ಲಿ ಇದರಲ್ಲಿ ನೋಡುವಾಗ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಸರ್ಕಾರ ಆಚರಣೆ ಮಾಡೋದು. ನಾನು ಮೊನ್ನೆ ಬೆಂಗಳೂರಲ್ಲಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ದರು, ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವೆಯಾದಂಥ ಜಯಮಾಲ ಅವರೆಲ್ಲಿದ್ದರು ವೇದಿಕೆಯಲ್ಲಿ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಡಿ ಇಲ್ಲಿಗೆ ಬಂದೆ. 2 ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂತ ಯೋಗ ನನಗೆ ಸಿಕ್ಕಿತು. ನಮಗೆ ತುಂಬ ಈ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಉಂಟು ನೋಡಿ. ನಮಗೆ ಜೀವನ ಮಾಡಬೇಕಾದ್ರೆ ಎಲ್ಲ ಸೌಕರ್ಯಗಳು ನಮಗೆ ಬೇಕು. ಅಲ್ಲಿ ಈಡಿಗ ಸಮಾಜದವರು ತುಂಬ ಡಿಮಾಂಡ್ ಇಟ್ಟಿದ್ದಾರೆ ಸರ್ಕಾರದ ಮುಂದೆ. ಕೆಲವು ಸಮಾಜಕ್ಕೆ ಏನೂ ಸಿಕ್ಕಲಿಲ್ಲ ಸವಲತ್ತುಗಳು ಅಂತ ಹೇಳ್ತಾರೆ ಅಲ್ಲಿ. ಅದಕ್ಕೆ ಗುರುಗಳು ಹೇಳಿದ್ದು ಗೊತ್ತುಂಟಾ? ಆ ಕಾಲಘಟ್ಟದಲ್ಲಿ ಬೊಂಬೈಯಲ್ಲಿ ಹೇಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರು, ಅದೇ ರೀತಿ ಒಬ್ಬರು ಕೇರಳದಲ್ಲಿದ್ದರು, ಅಯ್ಯಂಗಾಳಿ ಅಂತ. ಆ ಅಯ್ಯಂಗಾಳಿ ಹೋಗಿ ಹೇಳಿದ್ರು ಗುರುಗಳ ಹತ್ರ, ಸ್ವಾಮಿ ನಮಗೆ ಏನು ಸಿಕ್ಕುವುದಿಲ್ಲ ಸರ್ಕಾರದಿಂದ. ಅದಕ್ಕೆ ಗುರುಗಳು ಹೇಳಿದ್ದೇನು, ಅಯ್ಯಂಗಾಳಿ ನೀವು ಮೊದಲು ಸಂಘಟಿತರಾಗಿ ಮತ್ತೆ ಎಲ್ಲ ಸಿಗ್ತದೆ. ನೋಡಿ, ಅವರು ಸಂಘಟಿತರಾಗಿದ್ದಾರೆ. KPMS ಸಂಘಟನೆ ಉಂಟು ಅವರದ್ದು, ಕೇರಳ ಪುಲೆ ಮಹಾಸಮಾಜ. ಗುರುಗಳು ಮೊದಲು ಮಾಡಿದ ಸಂಘಟನೆ SNDP. ಇದನ್ನು ನೋಡಿ ಅವರು ಕೂಡ ಕಲಿತರು ನೋಡಿ. ಅವರು ಎಲ್ಲ ಸಮಾಜದವರು ಸಂಘಟನೆ ಮಾಡ್ತಾ ಹೋದ್ರು. NSS ಬಂಟ ಸಮಾಜದವರು, ನಾಯರ್ ಸರ್ವಿಸ್ ಸೊಸೈಟಿ ಅಂತ, ದಿವಾರ ಸಭೆ, ಬ್ರಾಹ್ಮಣ ಮಹಾಸಮಾಜ, ಎಷ್ಟು ಸಂಘಟನೆ ಉಂಟು ಕೇರಳದಲ್ಲಿ ನೋಡಿ. ಎಲ್ಲದಕ್ಕೂ ಆದರ್ಶ ನಾರಾಯಣ ಗುರುಗಳ ಸಂಘಟನೆ ನೋಡಿ. ಆಗಿನ ಕಾಲದಲ್ಲಿ ಭಾರತದಲ್ಲಿ ಒಂದೇ ಒಂದು ಸಂಘಟನೆ ಇರಲಿಲ್ಲ. ಇದ್ದಿದ್ರೆ ಅದು ಒಂದು ಮಾತ್ರ, ಯಾವುದು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಾತ್ರ. ಮಹಾತ್ಮ ಗಾಂಧಿ ಅವರು ರೂಪ ಕೊಟ್ಟಂತೆ. ಯಾಕೆ? ಬ್ರಿಟಿಷರಲ್ಲಿ ಫೈಟ್ ಮಾಡಲಿಕ್ಕೆ ಅಂತ. ಆಗಿನ ಕಾಲಘಟ್ಟದಲ್ಲಿ 1903ನೇ ಇಸವಿಯಲ್ಲಿ ಗುರುಗಳು ಅದೇ ಅರಿವಿಪುರದಲ್ಲಿ ಆ ಹಲಸಿನ ಮರದ ಬುಡದಲ್ಲಿ ಕೂತ್ಕೊಂಡು ಮೊದಲ ಮೀಟಿಂಗ್ ಮಾಡಿದ್ದು ಅಲ್ಲಿ. SNDP ಯೋಗ, ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗ ಅಂತ. ಸಮಾಜದ ಮುಖೇನ, ಆ ಸಮಾಜದ ಸಂಘಟನೆ ಮುಖೇನ ಮನುಷ್ಯನ ಅಭಿವೃದ್ಧಿಯನ್ನು ಪಡೆಯಬೇಕು. ಸರಿಯಾದ ಮಾರ್ಗದರ್ಶನ ಮನೆ ಮನೆಗೆ ಮುಟ್ಟಬೇಕು ನಾರಾಯಣ ಗುರುಗಳ ಸಂದೇಶ ಅಂತ ಗುರುಗಳು ಹೇಳಿದ್ರು. ಸಂಘಟನೆಯ ಮುಖೇನ ಎಲ್ಲ ಮನೆಗೆ ಅದು ತಲುಪಬೇಕು ಅಂತ ಗುರುಗಳು ಹೇಳಿದ್ರು ನೋಡಿ. ಈಗ ನೋಡಿದ್ರೆ ನಮ್ಮ ಸಮಾಜದಲ್ಲಿ ಯುವಕರು ತುಂಬ ದಾರಿ ತಪ್ತಾ ಇದ್ದಾರೆ ಅಂತ ಒಂದು ದೂರು ಬರ್ತಾ ಇದೆ. ಅಂಥ ಯುವಕರಿಗೆ ಇಂಥ ಒಂದು ಔಷಧಿ ನಾರಾಯಣ ಗುರುಗಳ ಚಿಂತನೆ, ಅವರ ಆದರ್ಶ ಜೀವನ, ಅವರ ತ್ಯಾಗ ಮನೋಭಾವ, ಅವರು ಮಾಡಿದಂಥ ಕ್ರಾಂತಿ ಅದು ನಮ್ಮ ಯುವಕರಲ್ಲಿ ಬರಬೇಕು. ನಮ್ಮ ಯುವಕರು ಯಾವತ್ತೂ ದಾರಿ ತಪ್ಪಬಾರದು. ಉತ್ತಮವಾದ ಜೀವನವನ್ನು ಅವರು ಮಾಡಬೇಕು. ಅದಕ್ಕೆಲ್ಲ ಗುರುಗಳ ಆಶೀರ್ವಾದ ಮೊದಲು ನಮಗೆ ಬೇಕು. ಎಲ್ಲ ಸಮಾಜಕ್ಕೊಬ್ಬ ಗುರುಗಳು ಅಂತ ಇದ್ದಾರೆ. ಗುರುಗಳು ಇಲ್ಲದಿದ್ದರೆ ಒಂದು ಇಲ್ಲ. ಗುರು ಕೃಪೆ ಬಿನ ನಹಿ ಆತ್ಮಜ್ಞಾನ ಅಂತ ಶಾಸ್ತ್ರ ಹೇಳ್ತದೆ ನೋಡಿ. ಗುರುಗಳ ಕೃಪೆ ಇಲ್ಲದಿದ್ದರೆ ನೀವು ಯಾವ ದೇವರಿಗೆ ಕೈ ಮುಗಿದ್ರೂ ಕೂಡ ದೇವರ ಅನುಗ್ರಹ ಸಿಕ್ಕುವುದಿಲ್ಲ. ಗುರು ಕೃಪೆ ಮೊದಲಿಗೆ ಬೇಕು. ಆದ್ದರಿಂದ ಅಂಥ ಗುರುಗಳನ್ನು ನಾವು, ಗುರುಗಳಿಗೆ ಯಾವ ಜಾತಿ ಮತ ಭೇದ ಯಾವುದಿಲ್ಲ. ನಾರಾಯಣ ಗುರುಗಳಿಗೆ ಯಾವ ಜಾತಿಯವರು ದೂರ ಇಟ್ಲಿಲ್ಲ, ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿದ್ದಾರೆ ಗುರುಗಳು ನೋಡಿ. ಶಿವಗಿರಿ ಮಠದಲ್ಲಿ ಅವರೊಬ್ಬ ಕ್ರೈಸ್ತ ಸಹೋದರನಿಗೆ ಸನ್ಯಾಸ ಕೊಟ್ಟಿದ್ದಾರೆ. ಎರ್ನೆಸ್ಟ್ ಕರ್ಕ್ ಅಂತ, ಜರ್ಮನಿಯವರವರು.
ಅವರ ವೇಷವನ್ನು ಬದಲಿ ಮಾಡಲಿಲ್ಲ ಗುರುಗಳು, ಕಾಷಾಯ ಕೊಡಲಿಲ್ಲ, ಎನ್ನಷ್ಟು ಕರ್ಕಿಗೆ ಶೂಟು ಬೂಟು ಟೈ ಕೊಟ್ಟಿದ್ದಾರೆ. ಅಲ್ಲಿ ಮತಾಂತರ ಮಾಡಲಿಲ್ಲ ಗುರುಗಳು. ಅದೇ ಮತದಲ್ಲಿ ಇದ್ದರೆ ಸಾಕು, ಪರಮಾತ್ಮ ಚಿಂತನೆ ನಿನ್ನಲ್ಲಿ ಸದಾ ಇರಲಿ, ಎನ್ನಷ್ಟು ಕರ್ಕ್ ಅಂತ ಹೇಳಿದ್ರು. ಸಿಲೋನ್ ಸಂದರ್ಶನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಬ್ಬ ಖಾದರ್ ಬಾಯಿ ಬಂದು ನನಗೆ ಸನ್ಯಾಸ ಕೊಡಿ ಅಂತ ಗುರುಗಳ ಹತ್ರ ಕೇಳಿದ್ರು. ಗುರುಗಳ ಖಾದರ್ ಬಾಯಿಗೂ ಕೂಡ ಸನ್ಯಾಸ ಕೊಟ್ಟಿದ್ರು. ಮತ್ತೊಮ್ಮೆ ಗುರುಗಳು ಅಲ್ಲಿ ಹೋಗುವಾಗ ಖಾದರ್ ಬಾಯಿ ಹೇಳಿದ್ರು, ನನಗೆ ಸನ್ಯಾಸ ಕೊಟ್ಟರು, ಕಾಷಾಯ ಕೊಡಲಿಲ್ಲ, ಹೆಸರು ಬದಲಾವಣೆ ಮಾಡಲಿಲ್ಲ, ಸನ್ಯಾಸ ದೀಕ್ಷೆ ಕೊಡೋಕೆ ಹೆಸರು ಬದಲಾವಣೆ ಆಗ್ತದೆ. ಖಾದರ್ ಬಾಯಿಗೆ ಅದೊಂದು ಟೆನ್ಷನ್. ಎಲ್ಲರೂ ಖಾದರ್ ಬಾಯಿ ಅಂತ ಕರೀತಾ ಇದ್ದಾರಲ್ಲ, ಸನ್ಯಾಸ ತಗೊಂಡ್ಮೇಲೆ ಹೆಸರು ಬದಲಾವಣೆ ಆಗಬೇಕಂತ ಅವರು ಸ್ವಯಂ ಹೆಸರಿಟ್ಟುಕೊಂಡ್ರು. ಗುರುಗಳ 1926ರಲ್ಲಿ ಸಿಲೋನ್ ಸಂದರ್ಶನಕ್ಕೆ ಹೋಗುವಾಗ ಎಲ್ಲ ಭಕ್ತ ಜನರಲ್ಲಿ ಕ್ಯೂವಲ್ಲಿ ನಿಂತಿದ್ದಾರೆ, ಗುರುಗಳ ದರ್ಶನ ಮಾಡ್ತಾ ಇದ್ದಾರೆ. ಅದರ ಮಧ್ಯೆ ಒಬ್ಬ ಬಂದು, ಗುರುಗಳೇ ನನ್ನ ಪರಿಚಯ ಆಗಲಿಲ್ವ, ನಾನು ಕಂದಸ್ವಾಮಿ. ಹಾಗೂ ಗುರುಗಳು ಹೇಳಿದ್ರು, ಕಂದಸ್ವಾಮಿದು ನನಗೆ ಪರಿಚಯ ಇಲ್ಲ, ಖಾದರ್ ಬಾಯಿದು ಮಾತ್ರ ಪರಿಚಯ ಇರುವುದು. ನೋಡಿ, ಅವರು ಸ್ವಯಂ ಘೋಷಿತ ಸ್ವಾಮಿ, ಕಂದಸ್ವಾಮಿ ಅವರೇ ಇಟ್ಟುಕೊಂಡದ್ದು. ಗುರುಗಳು ಹೇಳಿದ್ರು, ಕಂದಸ್ವಾಮಿಯ ಪರಿಚಯ ನನಗಿರಲಿಲ್ಲ, ಇಲ್ಲ ಖಾದರ್ ಬಾಯಿದು ಮಾತ್ರ ಪರಿಚಯ ಇರುವುದು. ಗುರುಗಳು ಅಂದು ಹೇಳಿದ್ದೇನೆ ಅವರಲ್ಲಿ, ಅಲ್ಲಾಹುನ ಸ್ಮರಣೆ ಸದಾ ನಿನ್ನ ಮನಸ್ಸಿನೊಳಗಿರಲಿ, ವೇಷದಲ್ಲಿ ಅಲ್ಲ ಸನ್ಯಾಸ ಮನಸ್ಸಿನಲ್ಲಿ. ನೋಡಿ, ಗುರುಗಳಲ್ಲಿ ಮತಾಂತರ ಮಾಡಲಿಲ್ಲ. ಈಗ ನಮ್ಮ ದೇಶದಲ್ಲಿ ನಡೆಯೋದು ಮತಾಂತರ, ಅದಕ್ಕೋಸ್ಕರ ಗಲಾಟೆ ಎಲ್ಲೆಲ್ಲಿ ಆಗ್ತಾ ಇರ್ತದೆ ನೋಡಿ. ಅದಕ್ಕೆ ಕೆಲವು ಕಾರಣಗಳಿರ್ಬೋದು. ದೊಡ್ಡ ದೊಡ್ಡ ಮಠಾಧೀಶರು ಪೀಠದಲ್ಲಿ ಕೂತುಕೊಂಡು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡುವುದು, ತುಲಾಭಾರ ಮಾಡುವುದು, ಭೋಗದ ಜೀವನವನ್ನು ಸಾಗಿಸುವುದು, ಇದು ಅಲ್ಲ. ಯಾವರು ಬಡತನದಲ್ಲಿ ಇದ್ದಾರೋ ಅವರಿಗೆ ಬದುಕಲಿಕ್ಕೆ ದಾರಿ ತೋರಿಸಿಕೊರಿ ಗುರುದೇವರು. ನೋಡಿ, ತನಗೆ ಸಿಕ್ಕಿದಂಥ ಗಂಜಿಯನ್ನು ಮಗುವಿಗೆ ಕೊಟ್ಟಿದ್ದಾರೆ ನೋಡಿ. ಅಂಥ ಮನೋಭಾವವುಳ್ಳ ಸಂತರನ್ನು ನಮ್ಮ ದೇಶದಲ್ಲಿ ಮಾತ್ರ ಪೂಜಿಸಬೇಕಾದ್ರೆ ಈಗಿನ ಕಪಟ ಸ್ವಾಮೀಜಿಯರೆಲ್ಲ ಪೂಜಿಸಿ ಏನು ಪ್ರಯೋಜನ ಇಲ್ಲ. ನಾವು ಜೀವನದಲ್ಲಿ ಒಂದು ಗುರು ಅಂತ ಆಯ್ಕೆ ಮಾಡಿದ್ರೆ ಅದನ್ನು ಮಾಡಬೇಕಾದ್ರೆ ನೋಡಿ, ಇಂತಹ ಸಂತರನ್ನು ನಾವು ಆಯ್ಕೆ ಮಾಡಬೇಕು ನಮ್ಮ ಜೀವನದಲ್ಲಿ. ಅವರ ಆದರ್ಶವನ್ನು ನಮ್ಮ ಜೀವನದಲ್ಲಿ ಪರಿಪಾಲಿಸಬೇಕು. ನಮ್ಮ ಮಕ್ಕಳಿಗೆ, ಮರಿಮಕ್ಕಳಿಗೆ ಎಲ್ಲ ನೀವು ಅದು ಚೆನ್ನಾಗಿ ಹೇಳಿಕೊಡ್ಬೇಕು. ಆಗ ಮಾತ್ರ ಅವರು ಉತ್ತಮವಾದ ದಾರಿಯಲ್ಲಿ ನಡೆದು ಉತ್ತಮವಾದ ಜೀವನವನ್ನು ಮಾಡ್ತಾರೆ, ಉತ್ತಮ ನಾಗರಿಕರಾಗ್ತಾರೆ, ದೇಶ ಅಭಿವೃದ್ಧಿ ಆಗ್ತದೆ. ಮೈಸೂರಲ್ಲ, ನಾಗ್ಪುರದಲ್ಲಿ ಮಾಡುವ ಕರೆನ್ಸಿ ನೋಟಲ್ಲ ಭಾರತದ ಸಂಪತ್ತಂದ್ರೆ, ಮುಂದಿನ ಪೀಳಿಗೆ ಯುವಕರು ಭಾರತದ ಸಂಪತ್ತು. ಅಂತ ಯುವಕರಿಗೆ ಇದೊಂದು ದಾರಿದೀಪವಾಗಲಿ. ವಿಶ್ವವಿದ್ಯಾಲಯದಲ್ಲಿ ಮಾಡುವಂಥ ಈ ನಾರಾಯಣ ಗುರುಗಳ ಜಯಂತಿ, ಅದು ಪ್ರತಿ ಮನೆಗೆ ಅವರ ಸಂದೇಶ ಪಾಠ ಪುಸ್ತಕದ ಮುಖೇನ, ಅಲ್ಲದೆ ಗುರುಗಳ ಆ ಪುಸ್ತಕ ಬೇರೆ ಬೇರೆ ಭಾಷೆಯಲ್ಲಿ ಅವನು ಪ್ರಿಂಟ್ ಮಾಡಿ, ಮುದ್ದು ಮೂಡಬಳ್ಳಿ ಅವರು ತುಂಬ ಪುಸ್ತಕ ಬರೆದಿದ್ದಾರೆ ನಾರಾಯಣ ಗುರುಗಳ ಬಗ್ಗೆ. ಅದನ್ನೆಲ್ಲ ಮಾಡಿ ಮನೆಗೆ ಅದು ತಲುಪಿಸುವಂಥ ಕೆಲಸ ಪ್ರತಿಯೊಂದು ಸಂಘಟನೆಯ ಮುಖಂಡರಿಗುಂಟು, ರಾಜಕೀಯ ಮುಖಂಡರಿಗುಂಟು. ಅದನ್ನು ಮಾಡಿ ಜನರ ಪ್ರೀತಿಯನ್ನು ಗಳಿಸಿ ಉತ್ತಮವಾದ ಜೀವನವನ್ನು ಮಾಡಲಿಕ್ಕೆ ಆ ಗುರುಗಳ ಆಶೀರ್ವಾದ ನಮಗೆ ಸದಾ ಇರಲಿ ಅಂತ ಹೇಳುತ್ತಾ, ಏಕೆಂದರೆ ನಾನೇ ಮಾತಾಡಿದರೆ ಇಬ್ಬರು ಜಗಜ್ಜಟ್ಟಿಗಳಿದ್ದಾರೆ ಆಚೆ ಈಚೆ ನೋಡಿ ಮಾತಾಡುವವರು ನಮ್ಮ ಸಮಾಜದ ಬಗ್ಗೆ, ಗುರುಗಳ ಬಗ್ಗೆ. ಕೋಟ ಶ್ರೀನಿವಾಸ ಪೂಜಾರವರು, ರಾಜಶೇಖರಣ್ಣನವರೆಲ್ಲ ಇದ್ದಾರೆ. ನಾನು ಧಾರ್ಮಿಕ ಭಾಷೆಯಲ್ಲಿ ಹೇಳಿದರೆ ಅವರು ಭೌತಿಕ ಭಾಷೆಯಲ್ಲಿ ಅದನ್ನು ಹೇಳಿ ಜೀವನದಲ್ಲಿ ಅಳವಡಿಸಬೇಕಂತ ಅವರು ಕೂಡ ಹೇಳ್ತಾರೆ. ಅವರ ಮಾತನ್ನು ಕೂಡ ಚೆನ್ನಾಗಿ ಕೇಳಿ ಮತ್ತೆ ಗುರುಗಳಿಗೆ ವಂದನೆ ಮಾಡಿ ನಾವು ಇಲ್ಲಿಂದ ಹೊರಡುವ. ನಿಮಗೆ ಎಲ್ಲ ರೀತಿಯಲ್ಲಿ ಇಲ್ಲಿ ಬಂದು ಸಹಕರಿಸಿದಂಥ ಎಲ್ಲ ಗುರು ಭಕ್ತರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಾಗೆ ಜಗದಂಬೆಯಾದಂಥ ಶಾರದೆ ಅನುಗ್ರಹಿಸಲಿ ಅಂತ ಹೇಳ್ತಾ ನನ್ನ ಸಣ್ಣ ಮಾತನ್ನು ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡುತ್ತೇನೆ. ಓಂ ಶ್ರೀ ನಾರಾಯಣ ಗುರು ಅರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಮಾರ್ಗದರ್ಶನದ ಮಾತುಗಳಿಗೆ ವಿದ್ಯೆ ನಿಜವಾದ ಬೆಳಕು, ಲಿಂಗ, ಜಾತಿ, ಮತ ಇವುಗಳ ಎಲ್ಲೆಯನ್ನು ಮೀರಿ ಮಾನವತೆಯ ಸಮಾಜವನ್ನು ನಿರ್ಮಿಸುವ ಗುರುಗಳ ಆಶಯವನ್ನು ಸನ್ಮಾನ್ಯ ಅತಿಥಿಗಳು ನಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಗೌರವದ ವಂದನೆಗಳು ತಮಗೆ. ಪ್ರಖರ ಚಿಂತಕರು, ವಾಗ್ಮಿಯು, ಸರಳ ಸಜ್ಜನ, ನೇರ ನಡೆನುಡಿಯ ಜನಪರ ರಾಜಕಾರಣಿ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಉಡುಪಿಯ ಕೋಟದ ತಟ್ಟು ಗ್ರಾಮದಲ್ಲಿ ಹುಟ್ಟಿದವರು. ಶಾಸಕರಾಗಿ 3 ಬಾರಿ, ಸಚಿವರಾಗಿ ನಮ್ಮ ಜೊತೆಗೆ. ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ವಚನ ಮತ್ತು ಅನುಭವದ ಮಾತುಗಳನ್ನು ಕೇಳ್ತಾ ಇದ್ದೆ. ನನಗೆ ಅತ್ತ ಚಲಿಸುವಾಗ ಅನೇಕ ಸಾರಿ ಮಂಗಳೂರು ವಿಶ್ವವಿದ್ಯಾನಿಲಯ ಹೇಗಿದೆ, ಅದರಲ್ಲಿರುವಂಥ
ನಾರಾಯಣಗುರು ಮಂದಿರ ಯಾವುದೇ ರೀತಿ ನಡೆಯುತ್ತೆ, ಡಾಕ್ಟರ್ ನಾರಾಯಣಗುರು ಅಧ್ಯಯನ ಪೀಠ ಯಾವ ರೀತಿ ನಡೆಯುತ್ತೆ, ಡಾಕ್ಟರ್ ಶಿವರಾಮ ಕಾರಂತ ಹೆಸರಿನಲ್ಲಿ ಮಾಡಿರುವಂಥ ಅಧ್ಯಯನ ಪೀಠದ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಬೇಕು ಅಂತ ಅನಿಸ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಆಹ್ವಾನ ಬಂದಾಗ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಭಾಗವಹಿಸಿದ್ದೇನೆ. ಸಮಯದ ಇತಿಮಿತಿಯೊಳಗೆ ನಾನೊಂದು 5 ನಿಮಿಷ ಮಾತಾಡ್ಬೋದು ಅಂತ ನಾನು ತಿಳ್ಕೊಂಡೆ. ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇರುವವನಿಗೆ, ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇರುವವನಿಗೆ ವಾಸ್ತವಿಕತೆಯನ್ನು ಅರಗಿಸಿಕೊಳ್ಳೋದು ಕಷ್ಟ ಅಂತ ಒಂದು ಮಾತಿದೆ. ನಾನು 15 ವರ್ಷದ ಕೆಳಗೆ ಯಾರೋ ಒಬ್ಬ ಕಲಾವಿದ ಬಂದು ನನಗೆ ಹೇಳ್ತಾನೆ, ಶ್ರೀನಿವಾಸ ಪೂಜಾರಿ ಅವರೇ, ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಬಹಳ ದೊಡ್ಡ ಮೇರು ಕಲಾವಿದ ಅಂತ ಹೇಳಿ ಗೌರವ ಕೊಟ್ಟಿದ್ದಾರೆ. ಆದರೆ ಒಂದು ದೇವಸ್ಥಾನದಲ್ಲಿ ನಡೆಯುವಂಥ ಯಕ್ಷಗಾನ ಮೇಳಕ್ಕೆ ನೀನು ಬಿಲ್ಲವ ಅನ್ನುವ ಕಾರಣಕ್ಕೆ ನನಗೆ ಅವಕಾಶವನ್ನು ನಿರಾಕರಿಸಿದ್ದಾರೆ. ನೀವೇನಾದರೂ ಸರ್ಕಾರಿ ಜೊತೆಯಲ್ಲಿ ಮಾತಾಡಿ ನನಗೊಂದು ಅವಕಾಶ ಮಾಡಿಕೊಡ್ಬೋದಾ ಅಂತ ಕೇಳ್ತಾನೆ. ಎಷ್ಟು ವರ್ಷದ ಕೆಳಗೆ? 12ರಿಂದ 13 ವರ್ಷದ ಕೆಳಗೆ. ನನಗೆ 58 ವರ್ಷ. ನನಗೆ 8 ವರ್ಷ ಇದ್ದಾಗ ಒಂದು ಪ್ರಸಿದ್ಧ ದೇವಾಲಯದ ಹೊರ ಆವರಣದಿಂದ 300 ಗಜ ದೂರದಲ್ಲಿ ನಿಂತುಕೊಂಡು ನಾನು ತೆಂಗಿನಕಾಯಿ ಇಟ್ಕೊಂಡು ನಿಂತ್ಕೊಂಡಿದ್ದೆ. ಯಾಕಂದರೆ ದೇವಸ್ಥಾನದ ಗರ್ಭಗುಡಿ ಅಲ್ಲ, ದೇವಸ್ಥಾನದ ಒಟ್ಟಾರ ಅಲ್ಲ, ದೇವಸ್ಥಾನದ ಅಂಗಳಕ್ಕೂ ಕಡೆ ಇಳಿಲಿಕ್ಕೆ ನಮ್ಗೆ ಹಕ್ಕಿರಲಿಲ್ಲ. ಆ ಕಾಲ ಆಗಿತ್ತು. ಅದಕ್ಕೆ ಅವ್ರ ಕಾರಣ, ಇವ್ರ ಕಾರಣ, ಆ ಜಾತಿ ಕಾರಣ, ಈ ಜಾತಿ ಕಾರಣ ಅಂತೇಳಿ ನಾನು ಹೇಳಿಲ್ಲ. ಜಾತಿಯ ಪದ್ಧತಿ ಅಷ್ಟೊಂದು ಕಠೋರವಾಗಿತ್ತು. 12 ವರ್ಷದ ಕೆಳಗೆ ನಾನು ಸಾರ್ವಜನಿಕ ಜೀವನದಲ್ಲಿರುವಾಗ ಒಬ್ಬ ಕಲಾವಿದ ಬಂದು ನಾನು ಅಸ್ಪೃಶ್ಯ ಅನ್ನುವ ಕಾರಣಕ್ಕೋಸ್ಕರ ನನಗೆ ಮೇಳದಲ್ಲಿ ಕುಣಿಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾನೆ. 49 ವರ್ಷದ ಕೆಳಗೆ ನಾನು ಸ್ವತಃ ದೇವಾಲಯದಿಂದ 500 ಗಜ ಹೊರಗೆ ನಿಂತು ಒಳಗಿರೋರು ಬರುವವರೆಗೆ ಕಾಯ್ತಾ ಇದ್ದೆ ಅಂತ ಹೇಳಿದರೆ, 163 ವರ್ಷದ ಕೆಳಗೆ ನಾರಾಯಣ ಗುರುಗಳು ಜನ್ಮ ತಾಳಿದಂಥ ದಿನಗಳಲ್ಲಿ ಈ ಸಮಾಜ ಹೇಗಿತ್ತು ಅನ್ನುವಂಥ ಇತಿಹಾಸದ ಪುಟಗಳನ್ನು ಒಂದು ಸಾರಿ ತಿರುವಿ ಹಾಕಿದರೆ, ಇವತ್ತಿನ ಕಾಲಘಟ್ಟದಲ್ಲಿ ವಾಸ್ತವಿಕತೆಯನ್ನು ಅರಿತುಕೊಳ್ಳುವಂಥ ನಮಗೆ ಆವತ್ತಿನ ಕಾಲದ ಕಲ್ಪನೆ ಏನಾದರೂ ಮನಸ್ಸಿನ ಮೂಲೆಯಲ್ಲಿ ಬಿಚ್ಚಿಕೊಂಡ್ರೆ ಸತ್ಯದ ಅನಾವರಣ ಆಗುತ್ತೆ ಅಂತ ನನಗನ್ಸ್ಬಿಡುತ್ತೆ. ಆ ಕಾಲ ಆಗಿತ್ತು ಅಂತೇಳಿ. ಆ ಕಾಲ ಹೇಗಿತ್ತು? ದೇಶ ವಿದೇಶಗಳನ್ನು ತಿರುಗಿದಂಥ ಸ್ವಾಮಿ ವಿವೇಕಾನಂದರು ರಾಮೇಶ್ವರದ ಮೂಲಕ ಭಾರತಕ್ಕೆ ಬಂದು ಹಿಡಿದು ಅಲ್ಲಿಂದ ಹಲವು ರಾಜ್ಯಗಳ ಸುತ್ತಾಟದ ನಂತರ ಕೇರಳಕ್ಕೆ ಹೋಗಿ ಒಂದಷ್ಟು ತಿರುಗಾಟ ಮಾಡಿದ ನಂತರ ಒಂದು ಕಡೆ ಒಂದು ಮಾತು ಹೇಳ್ತಾರೆ ಕೇರಳದಲ್ಲಿ ನಿಂತು, ದೇಶ ವಿದೇಶಗಳನ್ನು ನೋಡಿ ಬಂದೆ, ಜನರ ಬದುಕಿನ ಒಟ್ಟು ಚಿತ್ರಗಳನ್ನು ಅರ್ಥ ಮಾಡಿಕೊಂಡೆ. ಆದರೆ ಕೇರಳದ ರಾಜ್ಯದ ಸುತ್ತಾಟದ ನಂತರ ನನಗರಿವಾರಿದದ್ದು, ಇಲ್ಲಿರುವವರು ಯಾರು ಮನುಷ್ಯರಲ್ಲ, ಇದೊಂದು ಹುಚ್ಚರ ಸಂತೆ ಅಂತೇಳಿ. ನಾನು ಹೇಳಿದ್ದಲ್ಲ, ಇತಿಹಾಸ ಹೇಳುತ್ತೆ, ದಾಖಲೆಗಳು ಹೇಳ್ತವೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇದು ನಾಗರಿಕ ಸಮಾಜಕ್ಕೆ ಹೇಳಿಸಿದಂಥ ನೆಲವೇ ಅಲ್ಲ, ಇದೊಂದು ಹುಚ್ಚರ ಸಂತೆ ಅಂತೇಳಿ. ಅಂಥ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳು ಈ ಸಮಾಜಕ್ಕೆ ಚಿಕಿತ್ಸಕನಾಗಿ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದೇ ಒಂದು ಅದ್ಭುತ. ನಮಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವ ಚಳುವಳಿಯಲ್ಲಿ ನಿರತರಾಗಿರುವಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೇರಳಕ್ಕೆ ಹೋದಾಗ ನಾರಾಯಣ ಗುರುಗಳ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ 1-2 ಗಂಟೆಗಳ ಕಾಲ ನಾರಾಯಣ ಗುರುಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ನಂತರ ಮಹಾತ್ಮ ಗಾಂಧಿಯವರು ಹೊರಬಂದು ಒಂದು ಪುಟ್ಟ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ನಾರಾಯಣ ಗುರುಗಳ ಜೊತೆಯಲ್ಲಿ ತಾನು ಭೇಟಿ ಮಾಡಿದ್ದನ್ನು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಜಗತ್ತಿನಲ್ಲಿ ಒಬ್ಬನೇ ಸೃಷ್ಟಿಕರ್ತ ಅಂತ ನಾನು ತಿಳ್ಕೊಂಡಿದ್ದೆ, ಜಗತ್ತಿನಲ್ಲಿ ಒಬ್ಬನೇ ಸೃಷ್ಟಿಕರ್ತ ಬ್ರಹ್ಮ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ನಾರಾಯಣ ಗುರುಗಳ ಸಂದರ್ಶನ ಮಾಡಿದ ನಂತರ ನನಗೆ ಅರ್ಥ ಆದದ್ದು ಏನಂತ ಹೇಳಿದರೆ, ಜಗತ್ತಿನಲ್ಲಿ ಮತ್ತೊಬ್ಬ ಬ್ರಹ್ಮ ಇದ್ದಾನೆ, ಅವನ ಹೆಸರು ನಾರಾಯಣ ಗುರು ಅಂತ ಹೇಳ್ತಾರೆ. ಮತ್ತೆ ಒಂದು ಮಾತನ್ನು ಅವರು ಸೇರಿಸ್ತಾರೆ, ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವಂಥ ಬ್ರಹ್ಮ ಮಾಡಿದ ಸೃಷ್ಟಿಯಲ್ಲಿ ಮೇಲು ಕೀಳು, ಜಾತಿ, ಧರ್ಮ, ವರ್ಗ, ಅಸ್ಪೃಶ್ಯತೆ, ಸ್ಪರ್ಶತೆಗಳೆಲ್ಲ ಇದೆ. ಆದರೆ ಆಧುನಿಕ ಬ್ರಹ್ಮ ಎಂದು ನಾನು ಉಲ್ಲೇಖಿಸಿದ ನಾರಾಯಣ ಗುರುವಿನಲ್ಲಿ ಒಂದೇ ಜಾತಿ, ಒಂದೇ ಧರ್ಮ, ಈ ಅದ್ಭುತವಾದ ಜಗತ್ತನ್ನು ನಾರಾಯಣ ಗುರುಗಳ ಸಂದೇಶದಲ್ಲಿ ನಾನು ಕಂಡೆ ಅನ್ನುವಂಥ ಮಾತುಗಳನ್ನು
ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರುವಂಥ ಠಾಕೂರ್ ಒಂದು ಕಡೆ ಹೇಳುವುದು, ಪ್ರಪಂಚದ ಅನೇಕ ದಾರ್ಶನಿಕರನ್ನು ನಾನು ಕಂಡೆ, ಆಡಂಬರದ ಜೊತೆಯಲ್ಲಿ ಅನಾಹುತಗಳನ್ನೇ ಮಾಡಿಕೊಂಡ ದಾರ್ಶನಿಕರ ನಡುವೆ ಸಂತ ನಾರಾಯಣ ಸ್ವಾಮಿಯನ್ನು ನಾನು ಕಂಡಾಗ ನನಗೆ ಅರ್ಥ ಆದದ್ದು, ಧಾರ್ಮಿಕ ಕ್ಷೇತ್ರದಲ್ಲಿದ್ದು ಕೂಡ ನುಡಿದಂತೆ ನಡೆಯುವ ಕೆಲವೇ ಗಣ್ಯರಲ್ಲಿ ನಾರಾಯಣ ಗುರು ಒಬ್ಬರು ಅಂತ ಉದ್ಗಾರ ತೆಗಿತಾರೆ, ಪ್ರಶಂಸೆ ಮಾಡೋದಿಲ್ಲ. ಅಂಥ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳು ಸಮಾಜವನ್ನು ತಿದ್ದುವ ಕೆಲಸಕ್ಕೆ ಕೈ ಇಕ್ಕಿದಾಗ ಅವರು ಬದುಕೇನು ಸುಖದ ಸಂಪತ್ತಿಗೆ ಅಂತ ನಾವೇನು ತಿಳ್ಕೊಳ್ಬೇಕಾಗಿಲ್ಲ. 79 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದಂಥ ನಾರಾಯಣ ಗುರು ಯಾವ ಕಾಲದಲ್ಲಿ? ಒಬ್ಬ ಮೇಲ್ವರ್ಗದವನಿದ್ದು ಮತ್ತೊಬ್ಬ ಕೆಳವರ್ಗದವನು ಬಂದರೆ 200 ಗಜ 100 ದೂರ ನಿಂತು ನಡುಬಗ್ಗಿಸಿ ಕೈ ಕಟ್ಟಿ ತಲೆ ತಗ್ಗಿಸಿ ಮೇಲ್ವರ್ಗದವನು ಹೋದ ಮೇಲೆ ಕೆಳವರ್ಗದವನ ದಾರಿಯಲ್ಲಿ ಸಂಚರಿಸಬೇಕಾದಂಥ ಅನಿವಾರ್ಯತೆಯ ಅನಿರ್ಬಂಧಿತ ನಿಯಮಗಳಿರುವಂಥ ಕಾಲಘಟ್ಟದಲ್ಲಿ ಜನಿಸಿರುವಂಥ ನಾರಾಯಣ ಗುರುಗಳು ಒಬ್ಬ ಶೂದ್ರನಾಗಿ ಒಂದು ದೇವಸ್ಥಾನವನ್ನು ಕಟ್ತಾರೆ ಅಂತ ಹೇಳಿದ್ರೆ ಆ ಕಾಲದಲ್ಲಿರುವಂಥ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳಿ. ಕುದ್ರೋಳಿ ದೇವಸ್ಥಾನವನ್ನು ಇವತ್ತು ನಾವೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ತೇವಲ್ಲ, ಕುದ್ರೋಳಿ ದೇವಸ್ಥಾನ ಎಲ್ಲರಿಗೂ ಸಮಾನತೆ ಸಂದೇಶವನ್ನು ಕೊಡುವಂಥ ದೇವಸ್ಥಾನ ಅಂತ ಹೇಳಿ, ಆ ದೇವಸ್ಥಾನವನ್ನು ನಾರಾಯಣ ಗುರುಗಳು ಕಟ್ಟುವಂಥ ಸಂದರ್ಭದಲ್ಲಿ ವಿರೋಧ ಮಾಡಿದವರು ಹೇಳಿದ್ರಂತೆ, ಒಬ್ಬ ಶೂದ್ರ ಸನ್ಯಾಸಿ ನೀನು ದೇವಸ್ಥಾನ ಕಟ್ಬಿಡ್ತೀಯಾ? ಆ ಶಿವ ಯಾರು? ಪೂಜೆ ಮಾಡ್ಲಿಕ್ಕೆ ನಿನಗೇನು ಹಕ್ಕಿದೆ ಅಂತೇಳಿ. ಆಗ ನಾರಾಯಣ ಗುರುಗಳ ಬದಲು ನಾವೇನಾದರೂ ಆಗಿದ್ರೆ ಪೊಲೀಸು, ಕೋರ್ಟು, ಕೇಸು, ಕಂಪ್ಲೇಂಟು, ಅಟ್ರಾಸಿಟಿ ಎಲ್ಲ ಮಾಡಿ ಅನಾಹುತ ಮಾಡ್ಕೊಂಡು ಬಿಡ್ತಾ ಇದ್ವಿ. ಇವತ್ತು ತಪ್ಪೇನಿಲ್ಲ, ಇವತ್ತಿನ ಕಾಲ ಆಗಿದೆ. ಆದರೆ ನಾರಾಯಣ ಗುರು ಹೇಳ್ತಾರೆ ನಗಾಡ್ತಾ, ಇಲ್ಲ ರೀ, ನಾನು ಶಿವ ಒಂದೇ ಅಂತ ತಿಳ್ಕೊಂಡಿದ್ದೆ, ನಿಮ್ಮ ಶಿವ ಸ್ಪರ್ಶರ ಶಿವ ಆದರೆ ನನ್ನ ಶಿವ ಅಸ್ಪರ್ಶರ ಶಿವ ಅಂತ ಹೇಳ್ತಾ ಊರಿನ ಜನರಿಗೆ ಒಂದು ಕರೆ ಕೊಡ್ತಾರೆ. ಯಾರಿಗೆ ದೇವರನಿಗೆ ನಮಸ್ಕಾರ ಮಾಡಬೇಕಂತ ಅನಿಸುತ್ತೋ ಮರಳು ಗುಡ್ಡೆಯಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಬೇಡಿ, ನಾನು ಶಿವನನ್ನು ಪ್ರತಿಷ್ಠೆ ಮಾಡಿದ್ದೇನೆ, ಬಂದು ನಮಸ್ಕಾರ ಮಾಡಿ, ಇದು ನಿಮ್ಮ ದೇವರು ಅಂತ ಹೇಳ್ತಾರೆ. ಭಕ್ತರಲ್ಲಿ ಇಬ್ಬಾಗ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನು ನೋಡಿದಾಗ ಮೊದಲು ಟೀಕೆ ಮಾಡಿದವರೆಲ್ಲ ಬಂದು ಹೇಳ್ತಾರೆ, ಇಲ್ಲೆಲ್ಲ ನಿಮ್ಮ ಶಿವನು ನಮ್ಮ ಶಿವನು ಒಂದೇ ಅಂತೇಳಿ. ಭಕ್ತರಲ್ಲಿ ಇಬ್ಬಾಗ ಆಗುತ್ತೆ, ಕಾಣಿಕೆಗಳೆಲ್ಲ ಬಂದು ನಮ್ಮ ಈ ಅಸ್ಪರ್ಶಿ ಶಿವನಿಗೆ ಬಂದ್ಬಿಡುತ್ತೆ. ಆವಾಗ ಸಮಾಜ ಜಾಗೃತ ಆಗುತ್ತೆ. ಈ ಕಲ್ಪನೆಗಳನ್ನು, ಈ ಸಂಘರ್ಷಗಳನ್ನು, ಈ ಅನಾಹುತಗಳನ್ನು, ಈ ಸವಾಲುಗಳನ್ನು ನಾರಾಯಣ ಗುರುಗಳು ಸ್ವೀಕಾರ ಮಾಡಿದ್ರಿಂದಲೇ ನಾವಿವತ್ತು ಸಮಾಜದಲ್ಲಿ ತಿರುಗ್ತಾ ಇದ್ದೇವೆ. ನಾವು ಅಂದರೆ ಈ ಕೆಳವರ್ಗದಲ್ಲಿ ಹುಟ್ಟಿ ಬಂದವರು. ಅದರ್ಥ ಮೇಲ್ವರ್ಗದವರೇ ದೂರಬೇಕು ಅಂತಿಲ್ಲ. ನಾವು ಅನೇಕ ಸಾರಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಎಲ್ಲದಕ್ಕೂ ಮೇಲ್ವರ್ಗದವರೇ ಕಾರಣ, ಎಲ್ಲರಿಗೂ ಮೇಲ್ವರ್ಗದವರೇ ಕಾರಣ ಅಂತ ಹೇಳಿಬಿಡ್ತೇವೆ ನಾವು. ಕಾಲಘಟ್ಟಗಳು ಬದಲಾಗಿದೆ ಅಂತ ನಮ್ಗೆ ಅನಿಸೋದಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೋ ಒಂದು ದಾರಿಯಲ್ಲಿ ತನ್ನ ಮನೆಗೆ ಹೋಗ್ತಾ ಇದ್ರೆ ತಡ ಆಗತ್ತೆ ಅಂತೇಳಿ ತನ್ನ ತಮ್ಮನ ಜೊತೆಯಲ್ಲಿ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡ್ರು ಅಂತ ನಾವು ಕತೆ ಕೇಳ್ತೇವಲ್ಲ. ಆ ಎತ್ತಿನ ಗಾಡಿ ಮುಂದೆ ಹೋಗ್ತಾ 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 ಇದ್ರೆ ಆ ಎತ್ತನ್ನು ಹೊಡೆಯೋನು ತಿರುಗಿ ಕೇಳ್ತಾನೆ, ನೀವು ಯಾವ ಜಾತಿಯವರು? ನಾವು ಮಾರಾರ್ ಜಾತಿಯವರು ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ಮಾರಾರ್ ಜಾತಿಯವರ? ಹೇಳ್ದೆ ನನ್ನ ಎತ್ತಿನ ಮಂಡಿ ಹತ್ತಿ ಬಿಟ್ರ ನೀವು ಅಂತ ಹೇಳಿ ಎತ್ತು ಹೊಡೆಯುವ ಕೆಳಗಿಳಿತಾನೆ. ಕೆಳಗಿಳಿದು ಎತ್ತನ್ನು ಬಿಡಿಸ್ತಾನೆ, ಕುತ್ತಿಗೆಯನ್ನು. ಎತ್ತಿನ ಗಾಡಿಯ ಮುಂಗಟ್ಟುಗಳನ್ನು ಹಿಡಿದು ಮೇಲೆ ನೂಕಿ ಬಿಡ್ತಾನೆ. ಆ ಕೆಳಗೆ ಮೇಲೆ ನೂಕಿದ ತಕ್ಷಣ ಏನಾಗುತ್ತೆ? ಕೆಳಗೆ ಜಾರುತ್ತಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ತಮ್ಮ ಇಬ್ಬರೂ ಜಾರಿ ಬಿಡ್ತಾರೆ ಕೆಳಗೆ. ನೊಂದಂತ ಸಂಕಟಪಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ ತಮ್ಮನ ಕೈ ಹಿಡ್ಕೊಂಡು ದಾರಿ ಮಿಟ್ಟಿ ಹೋಗ್ತಾರೆ. ಅವರೇನು ಗಲಾಟೆ ಗೌಜುಗಳು ಮಾಡಿಲ್ಲ ಆ ಕಾಲದಲ್ಲಿ. ಈಗ ಪ್ರಶ್ನೆ ಮಾಡಿ, ಗಾಡಿ ಹೊಡೆಯನೇನು ಮೇಲ್ಜಾತಿಯವನೇನು? ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂತ ಮೇಲ್ಜಾತಿಯವನು ಹೊರತು ಅವನೇ ಶ್ರೇಷ್ಠ ಬ್ರಾಹ್ಮಣ ಆಗಿರಲಿಲ್ಲ. ಆ ಕಾಲದಲ್ಲಿ ಬ್ರಾಹ್ಮಣರು ಗಾಡಿ ಹೊಡಿತಾ ಇರಲಿಲ್ಲಂತೆ. ನಮ್ಮಲ್ಲೂ ಸಾರ್ವತ್ರಿಕವಾದ ಗೊಂದಲ ಇತ್ತು, ನಮ್ಮಲ್ಲೂ ಸಮಸ್ಯೆಗಳಿತ್ತು. ಇವ ಈ ಜಾತಿಯವ, ಇವ ಈ ಜಾತಿಯವ, ಇವನಿಗಿಂತ ಮೇಲ್ಜಾತಿಯವ, ಇವನಿಗಿಂತ ಮೇಲ್ಜಾತಿಯವ ಅಂದರೆ ಅತ್ಯಂತ ಮೇಲ್ಜಾತಿಯವರೇ ಸಮಾಜಕ್ಕೆ ಕಟಕ ಕೊಟ್ಟರು ಅಂತೇಳಿ ಅಲ್ಲ. ಎಲ್ಲ ಜಾತಿಯವರು ಅವ್ರಿಗಿಂತ ಕೆಳಜಾತಿಯವರಿಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದ್ರು. ಕಾಲಘಟ್ಟಗಳು ಇವತ್ತು ಬದಲಾಗಿದೆ. ನಾರಾಯಣ ಗುರುಗಳ ಸಂದೇಶವನ್ನು ನಾವೆಲ್ಲ ಯಾಕೆ ಪ್ರೀತಿಸೋದೇಕಂತ ಹೇಳಿದ್ರೆ, ಈ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಯಾರೋ ಒಬ್ಬ ಹೊರಬಂದು ಸಮಾಜಕ್ಕೆ ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿತ್ತಲ್ಲ, ಅದನ್ನು ನಾರಾಯಣ ಗುರುಗಳು ಮಾಡಿದರು ಅಂತೇಳಿ. ಆ ಕಾರಣಕ್ಕೆ ನಾರಾಯಣ ಗುರುಗಳು ಇವತ್ತು ನಮಗೆ ಶಾಂತಿದೂತರಾಗ್ತಾರೆ, ಆದರ್ಶರಾಗ್ತಾರೆ, ಅದ್ಭುತ ಆಗ್ತಾರೆ, ಸಮಾಜವನ್ನು ಕಟ್ಟಿದಂಥ ದಾರ್ಶನಿಕರಾಗ್ತಾರೆ ಅಂತ ನಮಗನ್ನಿಸುವಂಥ ಕಾಲಘಟ್ಟದಲ್ಲಿ ಇವತ್ತು ಈ ಸಂಭ್ರಮದ ಕಾರ್ಯಕ್ರಮವನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಹಮ್ಮಿಕೊಂಡಿದೆ. ಪೂಜ್ಯ ಸ್ವಾಮೀಜಿಯವರು ದೀಪ ಹಚ್ಚಿ ಇದರ ಉದ್ಘಾಟನೆ ಮಾಡಿ ತಮ್ಮ ಅನುಭವದ ನುಡಿಗಳನ್ನು ಆಡಿದ್ದಾರೆ. ನನಗನ್ನಿಸುವಂಥದ್ದು ಏನಂತ ಹೇಳಿದರೆ, ನಾವು ಕೊಡುವಂಥ ವಿಚಾರಗಳು
ನಮ್ಮಲ್ಲಿರುವಂಥ ಆಲೋಚನೆಗಳು ಸಾರ್ವಜನಿಕವಾಗಿ ಜನರ ಮನಸ್ಸಿಗೆ ಮುಟ್ಟಬೇಕಾದ್ರೆ ಒಂದಿಷ್ಟು ಜನಪರವಾದ ನಿಲುವಿನ ಕಾರ್ಯಕ್ರಮದ ಮೂಲಕವೇ ಆಗಬೇಕು ಅಂತ ಅನಿಸುತ್ತೆ ನನಗೆ. ನಾವೆಲ್ಲ ಏನು ಮಾಡ್ತಿದ್ವು ಅಂತ ಹೇಳಿದರೆ ಆರ್ಕೆಸ್ಟ್ರಾ ಅಂತೇಳಿ ಪ್ರಚಾರ ಮಾಡ್ತಾಯಿದ್ವು. ಆರ್ಕೆಸ್ಟ್ರಾ 1000 ಜನ ಬಂದ ತಕ್ಷಣ ನಮ್ಮ ವಿಷಯ ಹೇಳಿ ಭಾಷಣ ಮಾಡಿಬಿಡ್ತಿದ್ವು. ಆರ್ಕೆಸ್ಟ್ರಾ ನೋಡ್ಲಿಕ್ಕೆ ಬಂದವ್ರು ಬೈತಾ ಇದ್ರಿ, ಈ ಪುಣ್ಯಾತ್ಮ ಎಷ್ಟೊತ್ತಿ ಮುಗಿಸ್ತಾ ಇದ್ದ, ನಾವೇನಾದರೂ ಒಂದು ಒಳ್ಳೆ ಆರ್ಕೆಸ್ಟ್ರಾ ನೋಡು ಅಂತೇಳಿ ಬಂದರೆ ಈ ಪುಣ್ಯಾತ್ಮ ಈ ಭಾಷಣ ಮಾಡ್ತಾ ಇದ್ದಾನಲ್ಲ ಅಂತೇಳಿ. ಎಷ್ಟು ಜನರಿಗೆ ಆಸಕ್ತಿ ಇದೆ, ಎಷ್ಟು ಜನರು ಅರ್ಥ ಮಾಡ್ಕೊಳ್ಬೇಕು ಅಂತ ಕನಸು ಹೋಗ್ತಾರೆ, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ವಿಚಾರ ತಿಳ್ಕೊಳ್ಬೇಕು ಅನ್ನೋಂಥ ಭಾವನೆಗಳಿದೆ. ಅಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಬೇಕಾದಂಥ ಅವಶ್ಯಕತೆಗಳು ಇವತ್ತಿನ ಕಾಲಘಟ್ಟದಲ್ಲಿದೆ ಅಂತ ನನಗನ್ಸ್ಬಿಡುತ್ತೆ. ಪೂಜ್ಯ ಸ್ವಾಮೀಜಿಯವರು ಹೇಳಿದ ಒಂದು ಮಾತನ್ನು ನೆನಪಿಟ್ಕೊಳ್ತೇನೆ. ಪಠ್ಯಪುಸ್ತಕದಲ್ಲಿ ನಾರಾಯಣ ಗುರುಗಳ ಆದರ್ಶದ ಕುರಿತು ಒಂದು ಪಾಠ ಬರಬೇಕು ಅಂತ ನೀವು ಹೇಳಿದ್ದೀರಿ. ಮುಂದಿನ ಅಧಿವೇಶನದಲ್ಲಿ ಅದನ್ನು ಉಲ್ಲೇಖ ಮಾಡಿ ಸರ್ಕಾರ ಮನವೊಲಿಸಿ ಅದನ್ನು ಪ್ರಕಟಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನಗಳು ಮಾಡ್ತೇನೆ ಅನ್ನುವಂಥ ಮಾತು ಹೇಳಿ ಈ ಕಾರ್ಯಕ್ರಮ ಸಂಘಟನೆ ಮಾಡಿದ ಎಲ್ಲರಿಗೂ ನಮನಗಳು. ನಮಸ್ಕಾರ. ಜೈ ಹಿಂದ್. ಮೌಲಿಕವಾದ ಮಾತುಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ವಿಶೇಷ ಮಾರ್ಗದರ್ಶನದ ಮಾತುಗಳನ್ನು ನೀಡಿದ್ದಾರೆ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು. ಇದೀಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಜೊತೆಗೆ ಮಾತುಗಳನ್ನು ಆಡಿದ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾರ್ಪಣೆಯನ್ನು ಮಾಡುವರಿದ್ದೇವೆ. ರಾಜಕಾರಣಿಗಳ ಹೆಸರು ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ಗೌರವ ಹುಟ್ಟುವ ಬೆರಳೆಣಿಕೆಯ ಕೆಲವು ಮಂದಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ